ನಮಸ್ಕಾರ ವೀಕ್ಷಕರೇ, ಕೆಎಸ್ ಹೆಗ್ಡೆ ಆಸ್ಪತ್ರೆ ಅರ್ಪಿಸುವ ನೀವು ಕ್ಷೇಮವೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೈನಿತಾ ಸುಬ್ರಹ್ಮಣ್ಯ. ಇವತ್ತು ನಮ್ಮೊಂದಿಗೆ ಇರುವವರು ಕೆಎಸ್ ಹೆಗ್ಡೆ ಆಸ್ಪತ್ರೆಯ ಮೆಡಿಕಲ್ ಕಾಲೇಜು ವಿಭಾಗದ ಅನಸ್ಥೇಶಿಯಾಲಜಿ ವಿಭಾಗದ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ಶ್ರೀಪಾದ ಜಿ ಮೆಹೆಂದೆಲೆ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ದಾಜಿ ವರ್ಲ್ಡ್ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ನಿಟ್ಟೆ ವಿಶ್ವವಿದ್ಯಾಲಯ ಹಾಗೂ ಕೆಎಸ್ ಹೆಗ್ಡೆ ಮೆಡಿಕಲ್ ಅಕಾಡೆಮಿ, ಕೆಎಸ್ ಹೆಗ್ಡೆ ಆಸ್ಪತ್ರೆ ವತಿಯಿಂದ ನಮಸ್ಕಾರಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಾವು ನಮ್ಮ ನಗಲಿದ ಚಿರಸ್ಮರಣೀಯ ದಿವಂಗತ ವಿನಯ್ ಹೆಗ್ಡೆ, ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮ ಶುರು ಮಾಡೋಣ. ಯಾಕಂದರೆ ಅವರಿಂದ ತುಂಬ ಜನ ಉಪಕೃತರಾಗಿದ್ದಾರೆ. ಎಲ್ಲ ವೀಕ್ಷಕರಿಗೂ ಇದ್ರ ಬಗ್ಗೆ ಸ್ವಲ್ಪ ಸಣ್ಣ ಸಂದೇಶ ಅವರನ್ನು ನೆನೆಸ್ಕೊಳ್ಳೋಣ ಅಂತ. ವಿನಯ್ ಹೆಗ್ಡೆ ಅವರನ್ನು ಸ್ಮರಿಸ್ತಾ ಇವತ್ತಿನ ಸಂಚಿಕೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ಇವತ್ತು ನಾವು ಚರ್ಚೆ ಮಾಡಲಿಕ್ಕೆ ಇರುವಂಥದ್ದು ಆರೋಗ್ಯ ರಕ್ಷಣೆಯಲ್ಲಿ ಅರವಳಿಕೆ ಅನ್ನುವಂತಹ ವಿಷಯದ ಕುರಿತು. ವೀಕ್ಷಕರೇ, ಈ ಮೊದಲು ಕೂಡ ನಾವು ಈ ವಿಷಯದ ಕುರಿತಾಗಿ ಚರ್ಚೆ ಮಾಡಿದ್ವಿ, ಸಾಕಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿದ್ವಿ. ಇವತ್ತು ಇನ್ನಷ್ಟು ಆ ವಿಚಾರದ ಕುರಿತಾಗಿ ನಾವು ತಿಳ್ಕೊಳ್ಳೋಣ. ಡಾಕ್ಟರ್, ಇವಾಗ ಅರವಳಿಕೆ ಶಾಸ್ತ್ರ ಅಂದರೆ ಏನು ಅಂತ ಹೆಚ್ಚಿನ ಜನರಿಗೆ ಗೊತ್ತಿರೋದಿಲ್ಲ, ಕೇಳಿರ್ತಾರೆ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ, ಅರವಳಿಕೆ ಶಾಸ್ತ್ರದ ಬಗ್ಗೆ ಹೆಚ್ಚಾಗಿ ಸಾರ್ವಜನಿಕರಿಗೆ ತಿಳುವಳಿಕೆ ಇರುವುದಿಲ್ಲ. ಯಾಕಂದರೆ ಅವರು ಶಸ್ತ್ರಚಿಕಿತ್ಸೆಗೆ ಅಂದರೆ ಆಪರೇಷನ್ಗೋಸ್ಕರ ಆಸ್ಪತ್ರೆಗೆ ಬಂದಾಗ ಮಾತ್ರ ಈ ವಿಭಾಗದ ಸಂಪರ್ಕ ಬರ್ತದೆ. ಹಾಗಾಗಿ ಅವರಿಗೆ ಇದರ ಬಗ್ಗೆ ಹೆಚ್ಚಾಗಿ ಗೊತ್ತಿರುವುದಿಲ್ಲ. ಎರಡನೇದಂದರೆ, ನೀವು ಆಸ್ಪತ್ರೆಗೆ ಬಂದಾಗ ಹೊರಗಡೆ ಕಾಣುವ ವಿಭಾಗಗಳಲ್ಲಿ, ಈಗ ವೈದ್ಯಕೀಯ ವಿಭಾಗ ಆಗಲಿ, ಶಸ್ತ್ರಚಿಕಿತ್ಸಾ ವಿಭಾಗ ಆಗಲಿ, ಮಹಿಳೆಯರ ಅಥವಾ ಪ್ರಸೂತಿ ವಿಭಾಗ ಆಗಲಿ, ಮಕ್ಕಳ ವಿಭಾಗದ ಹಾಗೆ ಅದು ಅಲ್ಲಿ ಎದ್ದು ಕಾಣೋದಿಲ್ಲ. ಯಾಕಂದರೆ ನಮ್ಮ ಕೆಲಸ ಇರುವುದು ಶಸ್ತ್ರಚಿಕಿತ್ಸಾ ಕೊಠಡಿಯ ಒಳಗೆ ಮತ್ತು ಶಸ್ತ್ರಚಿಕಿತ್ಸೆ ನಂತರದ ಅವಧಿಯಲ್ಲಿ. ಮತ್ತು ಹೆಚ್ಚಾಗಿ ಇಂಥ ರೋಗಿಗಳು ಒಳರೋಗಿಗಳಾಗಿ ಬಂದು ಸೇರಿದ ನಂತರ ನಾವು ಕೆಲಸ ಪ್ರಾರಂಭಿಸ್ತೇವೆ. ಹಾಗಾಗಿ ಎಲ್ಲರಿಗೆ ಹೆಚ್ಚರಿಗೆ ಈ ಬಗ್ಗೆ ಗೊತ್ತಿರುವುದಿಲ್ಲ. ಎರಡನೇದು, ಅವರ ಕುಟುಂಬದವರಿಗೆ ಕೂಡ, ರೋಗಿಯ ಕುಟುಂಬದವರಿಗೆ ಕೂಡ ಸಂಪರ್ಕ ಬರುವ ಸಾಧ್ಯತೆ ಕಮ್ಮಿ. ಹೌದು, ರೋಗಿಗಳಿಗೆ ನಾವು ಮಾತಾಡಿಸ್ತೇವೆ, ಹೆಚ್ಚಾಗಿ ಗೊತ್ತಿರ್ತದೆ, ಆದರೆ ಕುಟುಂಬದವರಿಗೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಹೆಚ್ಚಿನವರಿಗೆ ಈ ಅರವಳಿಕೆಯ ಬಗ್ಗೆ ಜ್ಞಾನ ಇರುವುದಿಲ್ಲ. ಡಾಕ್ಟರ್, ನೀವು ಹೇಳಿದ ಹಾಗೆ ಇದು ಶಸ್ತ್ರಚಿಕಿತ್ಸಾ ಕೊಠಡಿಯ ಒಳಗೆ ನಡೆಯುವಂಥ ಕೆಲಸ. ಇದು ಮೇಜರ್ ಆಗಿ ನಮ್ಮ ವೀಕ್ಷಕರಿಗೆ ಅಲ್ಲಿ ಏನೆಲ್ಲ ನಡೀತದೆ ಅನ್ನೋದ್ರ ಕುರಿತು ಹೆಚ್ಚಾಗಿ ಮಾಹಿತಿ ಇರೋದಿಲ್ಲ. ಒಂದು ವಿಭಾಗ ಇದೆ, ಹೀಗೆ ಇವರು ಈ ರೀತಿ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದ್ರ ಕುರಿತು ನೀವು ಇವಾಗ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು. ಶಸ್ತ್ರಚಿಕಿತ್ಸಾ ಕೊಠಡಿಯ ಒಳಗೆ ನೀವು ಅರವಳಿಕೆ ಶಾಸ್ತ್ರಜ್ಞರು ಏನೆಲ್ಲ ಕೆಲಸ ಮಾಡ್ತೀರಿ, ಹೇಗೆ ಒಬ್ಬ ರೋಗಿಗೆ ಸಹಾಯವನ್ನು ಮಾಡ್ತೀರಿ ಅಂತ. ತುಂಬ ಒಳ್ಳೆಯದು. ಈಗ ನೋಡಿ, ಯಾರಿಗಾದರೂ ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಹೇಳಿದರೆ, ಉದಾಹರಣೆಗೆ ಹರ್ನಿಯ ಅನ್ನೋದು ಇಲ್ಲಿ ಹೊಟ್ಟೆ ಮೇಲೆ ಗಡ್ಡೆ ಥರ ಬರೋದು ದೊಡ್ಡ ಕಾಯಿಲೆ ಏನಲ್ಲ, ಅದು ಸಾಮಾನ್ಯವಾಗಿ ತುಂಬ ಜನರಿಗೆ ಬರ್ತದೆ. ಅಂಥವರಿಗೆ ಆಸ್ಪತ್ರೆಗೆ ಬಂದಿದ್ದಾರೆ ಅಂತ ಇಟ್ಕೊಳ್ಳಿ. ಆಗ ಶಸ್ತ್ರಚಿಕಿತ್ಸಕರು ಹೇಳ್ತಾರೆ, ನಿಮ್ಮ ವೈದ್ಯರು ಹೇಳ್ತಾರೆ, ಇವರಿಗೊಂದು ಸಣ್ಣ ಆಪರೇಷನ್ ಆಗಬೇಕು, ಇಂಥ ದಿವಸ ಬನ್ನಿ ಅಂಥೇಳಿ. ಅದಕ್ಕೆ ಮುಂಚೆ ಅವರು ಹೆಚ್ಚಿನ ತಪಾಸಣೆಗಳೆಲ್ಲ ಮುಗಿಸಿಬಿಟ್ಟಿರ್ತಾರೆ. ಈ ಲ್ಯಾಬ್ ಟೆಸ್ಟ್ಗಳು, ಉದಾಹರಣೆ ರಕ್ತ ಪರೀಕ್ಷೆ ಆಗಲಿ, ECG ಆಗಲಿ, ಅಥವಾ ಇನ್ಯಾವುದೋ ಪರೀಕ್ಷೆ ಇದ್ದರೆ ಅವರ ವಯಸ್ಸಿಗೆ ಅನುಗುಣವಾಗಿ, ಅವರ ಕಾಯಿಲೆಗೆ ಅನುಗುಣವಾಗಿ ಅವರು ಹೆಚ್ಚಾಗಿ ತಪಾಸಣೆ ಮಾಡಿರ್ತಾರೆ. ಹಾಗೆ ಅದಕ್ಕೆ ಸ್ಕ್ಯಾನಿಂಗು ಕೂಡ ಅವರಿಗೆ ಅವರ ರೋಗ ಪರೀಕ್ಷೆಗೆ ಬೇಕಾಗಿ ಅದಕ್ಕೆ ಮುಂದಿನ ಕಾರ್ಯಕ್ರಮಕ್ಕೆ ಸರಿಯಾಗಿ ಅವ್ರು ಮಾಡ್ಕೊಂಡಿರ್ತಾರೆ. ಆಗ ಏನು ಮಾಡ್ತಾರೆ, ಅವ್ರಿಗೆ ನಮಗೆ ತಿಳಿಸ್ತಾರೆ, ಇಂಥ ರೋಗಿಗೆ ಇಂಥ ದಿವಸ ಒಂದು ಶಸ್ತ್ರಚಿಕಿತ್ಸೆ ಇಟ್ಟುಕೊಂಡಿದ್ದೇವೆ, ನೀವು ನೋಡ್ಕೊಳ್ಳಿ ಅಂತ. ಯಾವಾಗ ಈ ರೋಗಿ ನಮ್ಮ ವಿಭಾಗಕ್ಕೆ ಕಳಿಸ್ತಾರೆ ಹೊರ ರೋಗಿಯಾಗಿ, ಅಥವಾ ರೋಗಿ ಒಳ ರೋಗಿಯಾಗಿ ನೋಂದಾವಣೆ ಆದ ನಂತರ ಕೂಡ ಅವರು ಅಲ್ಲಿ ಇರ್ತಾರೆ, ಅಲ್ಲಿ ನಾವು ಹೋಗಿ ನೋಡ್ತೇವೆ. ಅಂತಹ ಸಮಯದಲ್ಲಿ ನಾವು ರೋಗಿಯನ್ನು ಪರೀಕ್ಷಿಸಿ ಈ ಯಾವ ರೀತಿ ಕಾಯಿಲೆ ಇದೆ, ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಅವರಿಗೆ ಆಗಬೇಕಾಗಿದೆ, ಮತ್ತು ಅವರಿಗೆ ಬೇರೆ ಏನಾದರೂ ವಿಶೇಷ ತೊಂದರೆಗಳುಂಟಾ. ಉದಾಹರಣೆಗೆ ಅಲರ್ಜಿ ಅಂತ ಹೇಳ್ತೇವೆ. ಅಲರ್ಜಿ ಇದ್ದವರಿಗೆ ಕೆಲವು ಔಷಧಿಗಳು ಕೊಡಲಿಕ್ಕೆ ಆಗೋದಿಲ್ಲ, ಕೆಲವು ಕಾಯಿಲೆಗಳಿದ್ದವರಿಗೆ ಕೆಲವು ಔಷಧಿ ಕೊಡಲಿಕ್ಕೆ ಆಗೋದಿಲ್ಲ, ಕೆಲವು ಅದರಲ್ಲಿ ನಾವು ಹೆಚ್ಚು ಡೋಸೇಜ್ ವ್ಯತ್ಯಾಸ ಮಾಡಬೇಕಾಗ್ತದೆ. ಯಾಕಂದರೆ ಅವರ ರೋಗ ಮತ್ತು ಅವರ ದೇಹ ಪ್ರಕೃತಿಯ ಪ್ರಕಾರ ಅದರ ಪ್ರತಿಕ್ರಿಯೆ ಏನು ನೀಡ್ತದೆ ಅಂತ ತಿಳ್ಕೊಂಡು ನಾವು ಆ ರೀತಿಯಲ್ಲಿ ಅದನ್ನು ವ್ಯವಸ್ಥೆ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಯಾವ ರೀತಿಯ ಆಪರೇಷನ್ ಅಂತ ಗೊತ್ತಾಗಿ ಅದಕ್ಕೆ ಬೇಕಾದ ರೀತಿಯ ಅರಿವಳಿಕೆಯ ತಂತ್ರವನ್ನು ನಾವು ನಿರ್ಧರಿಸಿಕೊಂಡು ಹಾಗೆ ಮುಂದೆ ಹೋಗ್ತೇವೆ. ಹಾಗೆ ರೋಗಿಯ ಪೂರ್ಣ ತಪಾಸಣೆ ಮತ್ತು ಹೆಚ್ಚು ಇನ್ನೇನಾದರೂ ಪರೀಕ್ಷೆಗಳು ಬೇಕಾದರೆ, ರಕ್ತ ಪರೀಕ್ಷೆಯೋ, ಎಕ್ಸ್ರೇಯೋ, ಹಾರ್ಟಿದ್ದು ಸ್ಕ್ಯಾನ, ಇಂಥವೆಲ್ಲ ನಾವಿದ್ದರೆ ಅದನ್ನು ಹೇಳಿ ಮಾಡಿಸಿ
ಪುನಃ ಅದನ್ನು ನೋಡಿ ಅದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಮತ್ತೆ ರೋಗಿ ಹತ್ರ ಮಾತಾಡ್ತೇವೆ. ನೋಡಿ ನಿಮಗೆ ಹೀಗೆ ತೊಂದರೆ ಉಂಟು, ನಿಮ್ಮ ಕಾಯಿಲೆಗೆ ಈ ಥರ ನಾವು ಅನಸ್ತೇಷ ಕೊಡ್ಬೋದು, ಈ ತಂತ್ರದಲ್ಲಿ ಈಗ ಪೂರಾ ಅನಸ್ತೇಷ ಕೊಡೋದು, ಇಲ್ಲ ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟು ಹೊಟ್ಟೆ ಮತ್ತು ಕಾಲು ಮಾತ್ರ ಮರೆಗಟ್ಟಿಸಿ ಅಲ್ಲಿ ಏನು ಗೊತ್ತಾಗದಾಗೆ ಮಾಡೋದು, ಅಥವಾ ಕೈಯ ಬರೀ ಕಾಲು ಮಾತ್ರ, ಇಲ್ಲ ಆಪ್ರೇಷನ್ ಜಾಗಕ್ಕೆ ಮಾತ್ರ ಅನಸ್ತೇಷ ಕೊಡಲಿಕ್ಕಾಗ್ತದೆ. ಅಂಥದ್ದೆಲ್ಲ ಯಾವ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ ನಿಮಗೆ ಯಾವುದು ಬೇಕು. ಕೆಲವು ಸಲ ರೋಗಿಗಳು ಹೇಳ್ತಾರೆ ನಮಗೆ ಏನೂ ಗೊತ್ತಾಗಬಾರ್ದು ಡಾಕ್ಟರ್, ನನಗೆ ಪೂರಾ ನಿದ್ದೆ ಬರಬೇಕು, ನನಗೆ ಹೆದರಿಕೆ ಆಗ್ತದೆ. ಮತ್ತು ಕೆಲವರು ಹೇಳ್ತಾರೆ ನನಗೆ ನಿದ್ದೆ ಬರಬಾರ್ದು, ನನಗೆ ನಿದ್ದೆ ಬಂದರೆ ಹೇಳ್ತಾನೆ ಇಲ್ವ ಅಂತ ಇನ್ನೂ ಹೆದರಿಕೆ. ಹಾಗೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮಾನಸಿಕ ಇದಿರ್ತದೆ. ಹಾಗೆ ನಾವು ಅದನ್ನೆಲ್ಲ ತಿಳ್ಕೊಂಡು ಅವರಿಗೆ ಹೇಳಿ ಇಂಥ ಸಮಸ್ಯೆಗಳು ಕೂಡ ಆಗಬಹುದು ಅಂತ. ತುಂಬ ದೇಹ ಪ್ರಕೃತಿ ತುಂಬ ಕ್ಷೀಣ ಇದ್ದರೆ ಅವರಿಗೆ ತೊಂದರೆ ಆಗೋ ಸಾಧ್ಯತೆ ಇರ್ತದೆ. ಅದನ್ನೆಲ್ಲ ಅವರಿಗೆ ನಾವು ತಿಳಿ ಹೇಳಿ ಅವ್ರ ಮತ್ತೆ ಅದು ಅನುಮತಿ ತಗೊಳ್ತೇವೆ ನಾವು. ಅನಸ್ತೇಷ ಅರಿವಳಿಕೆಗಾಗಲಿ ಅಥವಾ ಶಸ್ತ್ರಚಿಕಿತ್ಸೆಗಾಗಲಿ ನಾವು ಅನುಮತಿ ತಗೊಂಡು, ಮತ್ತು ಕೆಲವು ಸಲ ಏನು ಮಾಡ್ತೇವೆ, ಇವರಿಗೆ ರಕ್ತ ಕೊಡಬೇಕಾಗ್ತದೆ. ದೇಹದಲ್ಲಿ ರಕ್ತ ಕಮ್ಮಿ ಇತ್ತು, ಇಲ್ಲ ಕೆಲವು ಶಸ್ತ್ರಚಿಕಿತ್ಸೆ ಸಂಬಂಧ ತುಂಬ ರಕ್ತ ಹೋಗುವ ಸಾಧ್ಯತೆ ಇರ್ತದೆ. ಅದು ಯಾವ ರೀತಿಯ ಶಸ್ತ್ರಚಿಕಿತ್ಸೆ ಅದರ ಮೇಲೆ ನಿರ್ಧರಿತ ಆಗ್ತದೆ. ಅಂಥ ಸಮಯದಲ್ಲಿ ನಾವು ಹೇಳ್ತೇವೆ ಇಷ್ಟು ಇವರಿಗೆ 2 ಬಾಟ್ಲಿ 4 ಬಾಟ್ಲಿ ರಕ್ತವನ್ನು ತಯಾರು ಮಾಡಿ ಅಂದರೆ ರೆಡಿ ಇಟ್ಕೊಂಡು ಮತ್ತೆ ಮುಂದೆ ಹೋಗುವ ಅಂಥೇಳಿ. ಈ ಥರ ವ್ಯವಸ್ಥೆಗಳು ಆದ ಮೇಲೆ ಮತ್ತು ಕೆಲವು ತಯಾರಿಗಳಿರ್ತವೆ. ಅದೆಲ್ಲ ತಯಾರಿಗಳು ಮುಗಿಸ್ಕೊಂಡು ನಾವು ಮರುದಿವಸಕ್ಕೆ ತಯಾರಿ ಆಗ್ತದೆ. ಹೆಚ್ಚಾಗಿ 1-2 ದಿವಸ ಮುಂಚೆ ಈ ಪ್ರಕ್ರಿಯೆ ನಡೀತದೆ. ಕೆಲವು ಸಲ ನಾವು 1 ವಾರ ಮುಂಚೆನೇ, ದೊಡ್ಡ ಆಪರೇಷನ್ ಇದ್ದರೆ 1 ವಾರ ಮುಂಚೆನೇ ತಯಾರಿ ಶುರು ಮಾಡ್ತೇವೆ. ಯಾಕಂದರೆ ಅವರ ದೇಹ ಪ್ರಕೃತಿಯನ್ನು ನಮಗೆ ಬೇಕಾದ ಆಪ್ಟಿಮೈಸೇಷನ್ ಅಂತ ಹೇಳ್ತೇವೆ, ಆದಷ್ಟು ಅನುಕೂಲಕರವಾಗಿ ಮಾಡಿಕೊಂಡು ನಂತರ ಆಪರೇಷನ್ ಮಾಡಿದರೆ ಅಡ್ಡ ಪರಿಣಾಮಗಳು ತೊಂದರೆಗಳಾಗುವ ಸಾಧ್ಯತೆಗಳು ಕಮ್ಮಿ ಆಗ್ತವೆ ಮತ್ತು ರೋಗಿ ಬೇಗ ಚೇತರಿಸಿಕೊಳ್ತಾರೆ. ಹಾಗಾಗಿ ನಾವು 1 ವಾರಕ್ಕೆ ಮುಂಚೆ ತಯಾರಿಗಳನ್ನು ಕೂಡ ಶುರು ಮಾಡ್ತೇವೆ. ಅವರು ಕೆಲವು ಔಷಧಿಗಳನ್ನು ಕೊಟ್ಟು ಅವರ ದೇಹ ಪ್ರಕೃತಿಯನ್ನು ಸರಿ ಮಾಡಿಕೊಂಡು ಈ ಥರ ನಮ್ಮ ಕಾರ್ಯವಿಧಾನ ಇರ್ತದೆ. ಅದರ ನಂತರ ಅವರು ಯಾವಾಗ ಆಪರೇಷನ್ ಥಿಯೇಟರ್ ಅಂದರೆ ಶಸ್ತ್ರಚಿಕಿತ್ಸಾ ಕೊಠಡಿಗೆ ಬರ್ತಾರೆ, ಬರುವ ಮೊದಲು ಅವರಿಗೆ ಸ್ವಲ್ಪ ಕೆಲವು ಮಾತ್ರೆಗಳನ್ನೆಲ್ಲ ಕೊಟ್ಟು ಅವರ ಉದ್ವೇಗವನ್ನು ಕಡಿಮೆ ಮಾಡಬೇಕು. ಅವರಿಗೆ ಮಾನಸಿಕವಾಗಿ ತುಂಬ ಉದ್ವೇಗ ಇರ್ತದೆ, ಹೆದರಿಕೆ ಇರ್ತದೆ. ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಬೇಕಾದ ಔಷಧಿ ಕೊಟ್ಟು ಹಿಂದಿನ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಲಿ ಅಂತ ಹೇಳಿ, ಮತ್ತು ಕೆಲವರಿಗೆ ಬೇಗ, ಕೆಲವರಿಗೆ ಸ್ವಲ್ಪ ತಡವಾಗಿ. ಯಾಕಂದರೆ ಡಯಾಬಿಟಿಸ್, ಉದಾಹರಣೆಗೆ ಮಧುಮೇಹ ರೋಗ, ಡಯಾಬಿಟಿಸ್ ಇದ್ದರೆ ಅವರಿಗೆ ಬೇಗ ಸಕ್ಕರೆ ಕಮ್ಮಿ ಆಗ್ಬೋದು ಊಟ ಮಾಡದಿದ್ದರೆ, ಬೆಳಿಗ್ಗೆ ತಿನ್ನದಿದ್ದರೆ. ಹಾಗೆ ಅವರಿಗೆ ನಾವು ಬೇಗ ಆಪರೇಷನ್ ಮಾಡ್ತೇವೆ ಹೆಚ್ಚಾಗಿ. ಮತ್ತು ಕೆಲವರಿಗೆ ಸ್ವಲ್ಪ ತಡವಾದರೂ ತೊಂದರೆ ಇಲ್ಲ, ಸಣ್ಣ ಇದ್ದರೆ. ಹಾಗೆ ನಾವು ಅದರ ಪ್ರಕಾರ ನಾವು ಒಂದು ದೊಡ್ಡ ಲಿಸ್ಟನ್ನು ನಿರ್ಧರಿಸಿಕೊಂಡು ಮುಂದುವರಿತೇವೆ. ಮತ್ತು ಮರುದಿವಸ ಯಾವಾಗ ಅವರು ಶಸ್ತ್ರಚಿಕಿತ್ಸಾ ಕೊಠಡಿಗೆ ಬರ್ತಾರೆ ಆಗ ಅವರಿಗೆ ಸರಿಯಾಗಿ ನಿರ್ಧರಿತವಾದ ಅನಸ್ತೇಷ ಕೊಡ್ತೇವೆ. ಅವರಿಗೆ ಪೂರಾ ಮತ್ತೆ ತಪ್ಪಿಸಿಯ ಇಲ್ಲ ಬೆನ್ನಲ್ಲಿಯ ಇನ್ನು ಕೈಗೆ ಕಾಲಿಗೆ ಇಂಜೆಕ್ಷನ್ ಕೊಟ್ಟು ಹೇಗೆ ಬೇಕು ಹಾಗೆ. ಅದು 3-4 ಅಂಶಗಳ ಮೇಲೆ ನಿರ್ಧರಿತ ಆಗ್ತದೆ. ರೋಗ ಪರಿಸ್ಥಿತಿ, ರೋಗಿಯ ಪರಿಸ್ಥಿತಿ, ನಮ್ಮ ಶಸ್ತ್ರಚಿಕಿತ್ಸಕರಿಗೆ ಏನು ಬೇಕು, ಹಾಗೆ ಮತ್ತೆಲ್ಲ ಕುಲಂಕುಷ ನೋಡಿ. ಮತ್ತು ಆ ಆಸ್ಪತ್ರೆಯ ಪರಿಸ್ಥಿತಿ ಕೂಡ ನೋಡಬೇಕಾಗ್ತದೆ ನಾವು. ಕೆಲವು ಆಸ್ಪತ್ರೆಯಲ್ಲಿ ಎಲ್ಲ ಪರಿಕರಗಳು ಇರ್ತವೆ, ಕೆಲವರಲ್ಲಿ ಸ್ವಲ್ಪ ಕಮ್ಮಿ ಇರ್ತವೆ. ಯಾಕಂದರೆ ಎಲ್ಲವೂ ನಮ್ಮದು ಕೊನೆಗೆ ಮಾರ್ಕೆಟ್ ಡಿಪೆಂಡೆಂಟ್ ಅಂತ, ಮಾರುಕಟ್ಟೆ ಮೇಲೆ ಅವಲಂಬಿತ. ನಮ್ಮಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಉಂಟು ನಮಗೆ ಹಾಗೆ ಸಿಗ್ತದೆ. ಅದನ್ನೆಲ್ಲ ಗಂಭೀರವಾಗಿ ಪರಿಗಣಿಸಿಕೊಂಡು ನಾವು ವ್ಯವಸ್ಥೆ ಪ್ರಕಾರ ನಿರ್ಧಾರ ಮಾಡಿ ಮುಂದುವರಿತೇವೆ. ಅದರ ನಂತರ ತುಂಬ ಇದು ಮುಖ್ಯವಾದ ವಿಷಯ ಇರುವುದೇನೆಂದರೆ, ಈ ಶಸ್ತ್ರಚಿಕಿತ್ಸೆ ನಡೆಯುವಾಗ ರೋಗಿಗೆ ಏನಾದರೂ ಹೆಚ್ಚು ಕಡಿಮೆ ಆಗಬಾರ್ದು ಅಂಥೇಳಿ ನಾವು ಕಣ್ಣಲ್ಲಿ ಕಣ್ಣಿಟ್ಟು ಅವರನ್ನು ಶಸ್ತ್ರಚಿಕಿತ್ಸೆ ಮುಗಿದು ಅವರು ವಾರ್ಡಿಗೆ ಹೋಗುವವರೆಗೆ ಕೂಲಂಕುಷವಾಗಿ ನೋಡ್ತಾ ಇರ್ತೇವೆ. ಅದು ಅತ್ಯಂತ ಗಂಭೀರ ವಿಷಯ. ಜನಗಳಿಗೆ ಏನನ್ನಿಸ್ತದೆ ಅಂದರೆ, ಒಂದು ಸಲ ಅನಸ್ತೇಷ ಕೊಟ್ಟ ಮೇಲೆ ನಾವು ಏನು ಮಾಡುವುದಿಲ್ಲ ಅಂತೇಳಿ ಅಲ್ಲಿ ಆಪರೇಷನ್ ಮಾಡ್ತಾ ಇರ್ತಾರೆ, ಇವರು ಅಲ್ಲಿ ಇರ್ತಾರೆ ಅಂತ. ಅವರು ಯಾಕೆ ಇರ್ತಾರೆ ಅಂದರೆ, ಈ ಸಮಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇರ್ತದೆ. ಅದನ್ನು ನಾವು ಗಂಭೀರವಾಗಿ ನೋಡಿಕೊಂಡು ಏನೂ ತೊಂದರೆ ಆಗದಾಗೆ, ಅಕಸ್ಮಾತ್ ಏನಾದರೂ ಅದರಿಂದ ತೊಂದರೆ ಆಗೋ ಸಾಧ್ಯತೆ ಕಂಡು ಬಂದರೆ ಅದಕ್ಕೆ ಬೇಕಾದ ಚಿಕಿತ್ಸೆ ಕೊಟ್ಟು ಕೂಡಲೇ ಸರಿ ಮಾಡಿ. ಉದಾಹರಣೆಗೆ ತುಂಬ ರಕ್ತಸ್ರಾವ ಆಯಿತು, ಕೆಲವು ದೊಡ್ಡ ದೊಡ್ಡ ಆಪರೇಷನ್ಗಳಲ್ಲಿ ರಕ್ತಸ್ರಾವ ಆಗ್ತದೆ. ಅದೇ ಚಿಕಿತ್ಸೆಯಲ್ಲಿ ಕೆಲವರಿಗೆ ಸ್ವಲ್ಪ ರಕ್ತಸ್ರಾವ ಆಗ್ಬೋದು, ಇನ್ನು ಕೆಲವರಿಗೆ ತುಂಬ ಆಗ್ಬೋದು. ಆಗ ನಾವು ನೋಡ್ತಾ ಇರಬೇಕಾಗ್ತದೆ. ಇವರಿಗೆ ತುಂಬ ರಕ್ತಸ್ರಾವ ಆಗುವ ಸಾಧ್ಯತೆ ಕಾಣ್ತದೆ ಅಂತ ಹೇಳುವಾಗ ನಾವು ಅದಕ್ಕೆ ನಮ್ಮ ರಕ್ತ ಬ್ಯಾಂಕಿಂದ ರಕ್ತ ತಂದು ಅದಕ್ಕೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡಿ, ಇಲ್ಲ ಬೇರೆ ಏನೋ ಕೊಟ್ಟು ಗ್ಲೂಕೋಸ್ ಹಾಗೆ ಕೊಟ್ಟು, ಅಥವಾ ಅದಕ್ಕೆ ಬೇರೆ ಔಷಧಿಗಳು ಕೊಟ್ಟು ಅವರ BP-ಯನ್ನಾಗಲಿ ನಾಡಿ ಬಡಿತವನ್ನಾಗಲಿ ಕಂಟ್ರೋಲ್ ಮಾಡಿ ಹಾಗೆ ಮಾಡ್ತಾ ಇರಬೇಕಾಗ್ತದೆ. ಇಲ್ಲದಿದ್ದರೆ ತೊಂದರೆ ಆಗೋ ಸಾಧ್ಯತೆ ಇದೆ. ಅಲ್ಲಿಂದ ಆಪರೇಷನ್ ಮುಗಿದು ಅವರು ಎಚ್ಚರ ಆಗುವಾಗ ಅವರಿಗೆ ನೋವು ಬರಬಾರ್ದು. ಆ ನೋವಿನ ನಿವಾರಕ ವ್ಯವಸ್ಥೆ ಕೂಡ ನಾವು ಮಾಡಿ ಆಮೇಲೆ ಅವರನ್ನು ಶಸ್ತ್ರಚಿಕಿತ್ಸೆ ನಂತರದ ಕೊಠಡಿಗೆ ವರ್ಗಾಯಿಸ್ತೇವೆ. ವರ್ಗಾಯಿಸಿದ ನಂತರ ಕೂಡ ಅವರ ಮೇಲೆ ನಿಗಾ ಇಟ್ಟಿರ್ತೇವೆ. ಅದರ ನಂತರ ಕೂಡ ಬೇರೆ ತೊಂದರೆ ಆಗ್ಬೋದು. ಈಗ ತೊಂದರೆ ಶಸ್ತ್ರಚಿಕಿತ್ಸೆಯಿಂದಲೇ ಆಗಿರ್ಬೋದು. ಉದಾಹರಣೆ ಏನೋ ಹೆಚ್ಚು ಕಡಿಮೆ ಆಗಲಿ ರಕ್ತಸ್ರಾವ ಆಯಿತು, ಇನ್ನು ಹೊಲಿಗೆ ಬಿಟ್ಟಿತು,
ಆದರೂ ಅದಕ್ಕೆ ಮೊದಲು ಜವಾಬ್ದಾರಿ ತಗೊಳ್ಳೋದು ನಾವೇ. ಯಾಕಂದರೆ ನಾವು ಅಲ್ಲೇ ಅಕ್ಕಪಕ್ಕ ಇರ್ತೇವೆ. ಹಾಗಾಗಿ ಅವರಿಗೆ ನೋಡಿಕೊಂಡು ಅವರಿಗೆ ಏನು ಮಾಡಬೇಕು ತಕ್ಷಣ ಅದು ಮಾಡಿ, ಅಲ್ಲಿ ದಾದಿಯರಿಗೆ ಅದ್ರ ಬಗ್ಗೆ ಸರಿಯಾದ ಆರ್ಡರ್ಸ್ ಕೊಟ್ಟು ಎಲ್ಲ ಮಾಡಿ ಮತ್ತೆ ನಾವು ಮುಂದುವರಿಸಿ. ಆಮೇಲೆ ನಾವು ಯಾವಾಗ ಈ ರೋಗಿಯನ್ನು ವಾರ್ಡಿಗೆ ಕಳಿಸ್ಬೋದು, ಅವರ ರೂಮಿಗೆ ಕಳಿಸ್ಬೋದು, ಅಥವಾ ಜನರಲ್ ವಾರ್ಡಾಗಿ ಕೊಠಡಿಗೆ ಆಗಲಿ ಎಲ್ಲಿಗಾರು ಕಳಿಸೋದಿದ್ದರೆ ಆಗ ನಾವು ಹೇಳ್ತೇವೆ ಇಷ್ಟು ಗಂಟೆಗಳ ನಂತರ ಕಳಿಸಿ ಅಂತ. ಆಗ ಕಳಿಸುವ ಮುಂಚೆ ಒಂದು ಸಲ ನೋಡಿ ಇವರು ಸರಿ ಇದ್ದಾರೆ, ತೊಂದರೆ ಇಲ್ಲ, ಇವರಿಗೇನು ತೊಂದರೆ ಆಗಲಿಕ್ಕಿಲ್ಲ, ಇಲ್ಲ ಏನಾದರೂ ಇವರಿಗೆ ಮುಂದೆ ಆಕ್ಸಿಜನ್ ಬೇಕು, ಇನ್ನೊಂದು ಬೇಕು, ಅದೆಲ್ಲ ಹೇಳಿ ಅದರ ಬಗ್ಗೆ ಹೇಳಿಕೊಟ್ಟು ಮತ್ತೆ ನಾವು ಕಳಿಸ್ತೇವೆ. ಓಕೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇವಾಗ ನೀವು ಡೋಸೇಜ್ ಅಂತ ಹೇಳಿದ್ರಿ ಸರ್, ಕೆಲವೊಮ್ಮೆ ಡೋಸೇಜಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತದ ಅಂತ? ಇವಾಗ ಪುರುಷರಿಗೆ ಬೇರೆ, ಮಹಿಳೆಗೆ ಬೇರೆ, ಮಕ್ಕಳಿಗೆ ಬೇರೆ, ಆ ರೀತಿ ಏನಾದರೂ ಡೋಸೇಜ್ ವ್ಯವಸ್ಥೆ ಇದೆಯಾ? ಹೇಗೆ ನೀಡ್ತೀರಿ ಅಂತ? ಇದು ವೈಜ್ಞಾನಿಕವಾದ ಪ್ರಶ್ನೆ ಶನಿತ್ ಅವರೇ, ತುಂಬ ರಿಲವೆಂಟ್ ಅಂತ ಹೇಳ್ತಾರಲ್ಲ ಹಾಗೆ. ಯಾಕೆ ಅಂದರೆ ಈಗ ನಾವು ನೀವೇ ಏನಾದರೂ ಊಟ ಮಾಡೋದಾದರೆ ಎಲ್ಲರಿಗೂ ಒಂದೇ ಥರ ಊಟ ಬಡಿಸಿದರೆ ಇಷ್ಟ ಆಗೋದಿಲ್ಲ ಅಲ್ವಾ? ಕೆಲವರಿಗೆ ಸ್ವಲ್ಪ ಸಿಹಿ ಬೇಕು, ಕೆಲವರು ತುಂಬ ಖಾರ ಬೇಕು, ಕೆಲವರು ಸ್ವಲ್ಪ ಹುಳಿ ಇದ್ದರೆ ಚಂದ ಕಾಣ್ತದೆ, ರುಚಿ ಆಗ್ತದೆ ಅವರಿಗೆ. ಕೆಲವರಿಗೆ ಅನ್ನ ಇಷ್ಟ ಆಗ್ತದೆ, ಕೆಲವರಿಗೆ ಚಪಾತಿ ಇಷ್ಟ ಆಗ್ತದೆ, ಕೆಲವರಿಗೆ ಬಿರಿಯಾನಿ ಇಷ್ಟ ಆಗ್ತದೆ. ಹಾಗೆ ಒಬ್ಬೊಬ್ಬರಿಗೆ ಇಷ್ಟದ ಪ್ರಶ್ನೆ ಹಾಗೆ ನಮ್ಮ ದೇಹಕ್ಕೆ ಕೂಡ ಬೇರೆ ಬೇರೆ ರೀತಿಯ ವ್ಯವಸ್ಥೆ ಇರ್ತದೆ. ಕೆಲವರಿಗೆ ಕೆಲವು ಔಷಧಿಗಳು ಕೊಟ್ಟರೆ ಅವರ ಪ್ರಕೃತಿಗೆ ಹೊಂದುವುದಿಲ್ಲ, ಕೆಲವರಿಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಕೆಲವರಿಗೆ ಸ್ವಲ್ಪ ಕಮ್ಮಿ ಬೇಕಾಗ್ತದೆ, ಹೀಗೆ ಕೂಡ ಇರ್ತದೆ. ಮತ್ತು ಕೆಲವರು ಸ್ವಲ್ಪ ದಪ್ಪ ಇರ್ತಾರೆ, ಕೆಲವರು ಸಪುರ ಇರ್ತಾರೆ, ವಯಸ್ಸಿನ ಅಂತರ ಇರ್ತದೆ. ಸಣ್ಣ ಮಕ್ಕಳಿಗೂ ತುಂಬ ವಯಸ್ಸಾದವರಿಗೂ ಮತ್ತು ಯುವತಿಯರಿಗೂ ಇರುವ ವ್ಯತ್ಯಾಸ ಇರ್ತದೆ. ಮತ್ತು ನೀವು ಹೇಳಿದಾಗೆ ಹೆಣ್ಣು ಗಂಡಿನಲ್ಲಿ ವ್ಯತ್ಯಾಸ ಇರ್ತದೆ. ಯಾಕಂದ್ರೆ ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶದಲ್ಲಿ ವ್ಯತ್ಯಾಸ ಇರ್ತದೆ. ಏನು ಬೇರೆ ಎಲ್ಲ ಸರಿ ಇದ್ರೂ ಕೂಡ ಕೊಬ್ಬಿನ ಅಂಶದಲ್ಲಿ ವ್ಯತ್ಯಾಸ ಇರ್ತದೆ. ಆ ಕೊಬ್ಬಿನ ಅಂಶದ ವ್ಯತ್ಯಾಸದಿಂದ ನಾವು ಕೊಡೋದು ಔಷಧದ ಪ್ರಮಾಣ ಕೂಡ ಹೆಚ್ಚು ಕಡಿಮೆ ಆಗ್ತದೆ. ಹಾಗಾಗಿ ಇದೆಲ್ಲ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಅವರಿಗೆ ಯಾವ ರೀತಿಯಲ್ಲಿ ಸರಿ ಹೊಂದಬಹುದು ಅಂತ ಲೆಕ್ಕಾಚಾರ ಮಾಡಿ ನಾವು ಔಷಧಿಗಳನ್ನು ಕೊಡ್ತೇವೆ. ಆದರೂ ಕೂಡ 100ರಲ್ಲಿ ಒಂದು 5%, 100ರಲ್ಲಿ ಒಂದು 5 ಜನಕ್ಕೆ ಸ್ವಲ್ಪ ಹೆಚ್ಚು ಕಡಿಮೆ ಅನ್ನಿಸ್ಬಹುದು. ಅದು ನಮಗೆ ಗೊತ್ತಾಗ್ತದೆ, ಅದು ನಮಗೆ ಕೊಡ್ತಿದ್ದ ಹಾಗೆ ಗೊತ್ತಾಗ್ತದೆ. ನಾವು ಅಲ್ಲೇ ಸ್ವಲ್ಪ ಮಟ್ಟಿನ ಸರಿ ಮಾಡಿಕೊಂಡು ಮುಂದುವರಿಸ್ತೇವೆ. ಹಾಗಾಗಿ ಹೆಚ್ಚಾಗಿ ಏನು ತೊಂದರೆ ಆಗೋದಿಲ್ಲ. ಯಾಕಂದ್ರೆ ನಾವು ವಿಚಕ್ಷಣೆ ಇರ್ತದೆ ನಮಗೆ, ಇದು ಹೀಗೆ ಮಾಡಿದರೆ ಹೀಗೆ ಆಗಬಹುದು ಅಂತ ಅದನ್ನು ನೋಡ್ತಾ ಇರ್ತೇವೆ. ಓಕೆ. ಇವಾಗ ನೀವು ಶಸ್ತ್ರಚಿಕಿತ್ಸೆ ಸಂದರ್ಭದಲ್ಲಿ ಅನಸ್ತೇಷಿಯಾ ನೀಡಿರ್ತೀರಿ, ಆದರೂ ಕೂಡ ರೋಗಿಗೆ ಏನಾದರೂ ಎಚ್ಚರ ಆಗುವ ಸ್ಥಿತಿ ಇರ್ತದೆ ಸರ್? ಏನಾದರೂ ಡೋಸೇಜ್ ಸಮಸ್ಯೆ ಆಗಿ ಏನಾದರೂ? ಅದೇ ನೀವು ಹೇಳಿ ಮೊದಲನೇ ಪ್ರಶ್ನೆಯಲ್ಲಿ ಕೇಳಿದ್ರಲ್ಲ, ಅದರ ಪ್ರಕಾರವೇ ಒಬ್ಬೊಬ್ಬರಿಗೆ ಅದೇ ಊಟದ ವಿಷಯವೇ ತಗೊಳ್ಳಿ. ಒಬ್ಬರು 1 ಮುಷ್ಟಿ ಅಕ್ಕಿಯ ಅನ್ನ ಊಟ ಮಾಡ್ಬೋದು, ಇನ್ನೊಬ್ಬರು 2 ಮುಷ್ಟಿ ಅಕ್ಕಿಯ ಅನ್ನ ಊಟ ಮಾಡ್ಬೋದು, ಇನ್ನೊಬ್ಬರು 3 ಮುಷ್ಟಿ ಅನ್ನ ಊಟ ಮಾಡ್ಬೋದು. ಅದೇ ನೀವು ಮೊದಲನೇ ವ್ಯಕ್ತಿಗೆ 3 ಮುಷ್ಟಿ ಅನ್ನ ತಿನ್ನಿಸಿದ್ರೆ ಏನಾಗ್ತದೆ? ತೊಂದರೆ ಆಗ್ತದೆ. ಅದೇ 3ನೇವನಿಗೆ 1 ಮುಷ್ಟಿ ಅನ್ನ ತಿನ್ನಿಸಿದ್ರೆ ಅವನಿಗೆ ಹೊಟ್ಟೆ ಸಾಕಾಗೋದಿಲ್ಲ. ಅವನು ಹೇಳ್ತಾರೆ ಏನು ಊಟವೇ ಮಾಡಲಿಲ್ಲ ಮಾರೆ ಅಂತ, ಊಟ ಹಾಕೋದಿಲ್ಲ ಇವರು. ಇದೇ ರೀತಿ ನಮ್ಮ ದೇಹಕ್ಕೂ ಕೂಡ ಪ್ರಕೃತಿ ಉಂಟು. ನಾವು ಎಲ್ಲರಿಗೂ ಒಂದೇ ಡೋಸಿನ ಔಷಧಿ ಕೊಟ್ಟರೆ ಕೆಲವರಿಗೆ ಅನಸ್ತೇಷ ತಾಗ್ತದೆ, ಕೆಲವರಿಗೆ ಏನೂ ತಾಗುವುದಿಲ್ಲ, ಕೆಲವರಿಗೆ ಜಾಸ್ತಿ ಆಗ್ಬೋದು. ಅದನ್ನು ಮುಂಚೆ ಹೇಳಿದಲ್ಲ ಹಾಗೆ. ಒಂದು ನಮ್ಮ ದೇಹದ ಅಂಗಾಂಗಗಳ ಬೆಳವಣಿಗೆ, ಸಣ್ಣ ಮಕ್ಕಳಿಗೆ ಅಂಗಾಂಗಗಳ ಬೆಳವಣಿಗೆ ಇನ್ನೂ ಆಗಿರುವುದಿಲ್ಲ. ಹಾಗಾಗಿ ಅವರಿಗೆ ಕೆಲವು ಔಷಧಗಳು ಕಮ್ಮಿ ಸಾಕಾಗ್ತದೆ. ಅದು ಅವರ ಮೈಯಲ್ಲಿ, ಮಕ್ಕಳ ಮೈಯಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಹಾಗಾಗಿ ಕೆಲವು ಔಷಧಿ ಜಾಸ್ತಿ ಕೊಡಬೇಕಾಗ್ತದೆ. ಅದೇ ವಯಸ್ಸಾದವರಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ, ಅವರಿಗೆ ಕೆಲವು ಔಷಧಿ ಕಮ್ಮಿ ಕೊಡಬೇಕಾಗ್ತದೆ, ಕೆಲವು ಜಾಸ್ತಿ ಕೊಡಬೇಕಾಗ್ತದೆ. ಮತ್ತು ಅವರಲ್ಲಿ ಕೂಡ ಮತ್ತೆ ಅಂಗಾಂಗಗಳ ಕಾರ್ಯಕ್ಷಮತೆ ಕಮ್ಮಿ ಆಗಿರ್ತದೆ. ಹೀಗೆ ಅವರ ಹೃದಯದ ಚಟುವಟಿಕೆ ಕಮ್ಮಿ ಆಗಿರ್ತದೆ. ಯಾಕಂದರೆ ನಾವು ವಯಸ್ಸಾದ ಹಾಗೆ 60 ವರ್ಷದ ನಂತರ ನಮ್ಮ ಶ್ವಾಸಕೋಶಗಳಾಗಲಿ ಹೃದಯವಾಗಲಿ ಕ್ಷೀಣವಾಗ್ತಾ ಹೋಗ್ತದೆ. ಅದು ಸ್ವಾಭಾವಿಕವಾಗಿ ನಡೆಯುವಂಥದ್ದು. ಹಾಗಿರುವಾಗ ಎಲ್ಲರಿಗೂ ಒಂದೇ ರೀತಿ ಔಷಧಿ ಕೊಡಲಿಕ್ಕೆ ಆಗೋದಿಲ್ಲ. ಮತ್ತು ಮೆದುಳಿನ ಪ್ರತಿಕ್ರಿಯೆ ಕೂಡ ಹಾಗೆ. ನಾವು ವಯಸ್ಸಾದ ಹಾಗೆ ನಾವು ಸ್ವಲ್ಪ ನಿಧಾನ ಆಗ್ತಾ ಹೋಗ್ತೇವೆ. ಅವರಿಗೆ ಭಾರಿ ಸೂಕ್ಷ್ಮತೆ ಇರ್ತದೆ. ಸ್ವಲ್ಪ ಔಷಧಿ ಕೊಟ್ಟರೆ ಕೂಡ ಅವರಿಗೆ ಸಾಕಾಗ್ತದೆ. ಅದರಲ್ಲಿ ಇನ್ನೊಂದು ಸಮಸ್ಯೆ ಉಂಟು. ನೋವು ಎಲ್ಲರಿಗೂ ಒಂದೇ ರೀತಿ. ಅವರಿಗೆ ಪ್ರಜ್ಞೆ ತಪ್ಪಿದರೂ ಕೂಡ ನೋವಿನ ಅನುಭವ ಆಗಿಯೇ ಇರಬಹುದು. ಹಾಗೆ ಅವರಿಗೆ ಸ್ವಲ್ಪ ಜಾಸ್ತಿ ಔಷಧಿ ಕೊಟ್ಟರೆ BP ಕಮ್ಮಿ ಆಯಿತು, ನಾಡಿ ಬಡಿತ ಕಮ್ಮಿ ಆಯಿತು, ಇನ್ನೊಂದು ತೊಂದರೆ ಆಯಿತು. ಕಮ್ಮಿ ಕೊಟ್ಟರೆ ಅವರಿಗೆ ನೋವು ಗೊತ್ತಾಗ್ತದೆ. ಹೀಗೆ ಭಾರಿ ಸೂಕ್ಷ್ಮ ಪ್ರಕೃತಿ ಇರ್ತದೆ. ಮಕ್ಕಳಿಗೆ ಮತ್ತು ಮುದುಕರಿಗೆ ಸೂಕ್ಷ್ಮ ಪ್ರಕೃತಿ. ಹಾಗೆ ಅವರಿಗೆ ಅಂಥ ಕಾಯಿಲೆ, ಗಂಭೀರ ಕಾಯಿಲೆ ಇದ್ದರೆ, ಹಾರ್ಟಿನ ಕಾಯಿಲೆ, ಲಂಗಿನ ಶ್ವಾಸಕೋಶ ಕಾಯಿಲೆ ಇದ್ದರೆ, ಕಿಡ್ನಿ ಕಾಯಿಲೆ ಇದ್ದರೆ ಅವರಿಗೆ ಕೂಡ ಪ್ರಕೃತಿ ಸೂಕ್ಷ್ಮ ಇರ್ತದೆ. ಸ್ವಲ್ಪ ಜಾಸ್ತಿ ಕೊಟ್ಟರೆ ತೊಂದರೆ, ಕಮ್ಮಿ ಕೊಟ್ಟರೆ ಆಗೋದಿಲ್ಲ. ಹೀಗೆ ಡೋಸೇಜ್ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ನಮ್ಮ ಸೈನ್ಸ್ ಇರೋದು. ಅದಕ್ಕೋಸ್ಕರ ನಾವು 3 ವರ್ಷ 4 ವರ್ಷ ಕಲಿತು ಮತ್ತೆ ಅದರಲ್ಲಿ ಅನುಭವ ಮಾಡಿಕೊಂಡು
ಅದಕ್ಕೆ ವಿಶೇಷಜ್ಞರು ಇರುವುದು ಅದಕ್ಕೆ. ಓಕೆ. ಅದಕ್ಕೆ ನೋಡಿ ಎಲ್ಲ ಆಪರೇಷನ್ಗಳನ್ನ ಎಲ್ಲ ಆಸ್ಪತ್ರೆಯಲ್ಲಿ ಮಾಡೋದಿಲ್ಲ. ಸಣ್ಣ ಸಣ್ಣ ಆಸ್ಪತ್ರೆಗಳಲ್ಲಿ ಆರೋಗ್ಯಕರವಾಗಿದ್ದವರಿಗೆ ಸಣ್ಣ ಸಣ್ಣ ಆಪರೇಷನ್ ಮಾಡ್ತಾರೆ. ಏನಾದರೂ ಕಾಂಪ್ಲಿಕೇಟೆಡ್ ಇದ್ದರೆ, ದೊಡ್ಡ ಆಪರೇಷನ್ ಇದ್ದರೆ ಅವರಿಗೆ ದೊಡ್ಡ ಆಸ್ಪತ್ರೆ ಕಳಿಸ್ತಾರೆ. ಯಾಕಂದರೆ ತಜ್ಞತೆ ಬೇಕು, ಪರಿಕರ ಬೇಕು. ಹೌದು. ಎಸ್ ಡಾಕ್ಟರ್, ಇವಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರಿಗೆ ಒಬ್ಬರಿಗೆ ಕಾಲು ಆಪ್ರೇಷನ್ ಇರ್ಬೋದು, ಕೆಲವರಿಗೆ ಕೈ ಆಪ್ರೇಷನ್, ಕೆಲವು ಹೊಟ್ಟೆ ಆಪ್ರೇಷನ್ ಹಾಗೆಲ್ಲ ಇರ್ತದೆ. ಅವರಿಗೆ ಅನಸ್ತೇಶಿಯಾ ಯಾವ ರೀತಿ ಕೊಡ್ತಾರೆ? ಕೆಲವರಿಗೆ ಸೊಂಟದಿಂದ ಕೆಳಗೆ ಬಲವೇ ಇಲ್ಲದೆ ಆಗ್ಬೋದು. ಆ ಸಂದರ್ಭದಲ್ಲಿ ಅನಸ್ತೇಶಿಯಾ ಯಾವ ರೀತಿಯಾಗಿ ನೀಡ್ತೀರಿ ಅಂತ? ಹಾಂ, ಅದು ಕೂಡ ಕಸ್ಟಮೈಸ್ಡ್ ಅಂತ. ಈಗ ನಿಮಗೆ ಯಾವುದು ಫೋನ್ ಬೇಕು, ನಿಮ್ಮ ಇಷ್ಟ ಪ್ರಕಾರ ನೀವು ಐಫೋನ್ ತಗೊಳ್ತೀರ, ಇನ್ನೊಂದು ತಗೊಳ್ತೀರ, ನಿಮ್ಮ ಇಷ್ಟ, ನಿಮ್ಮ ಕೆಪಾಸಿಟಿಗೆ ಸರಿಯಾಗಿ, ನಿಮಗೆ ಇಷ್ಟದ ಸರಿಯಾಗಿ ಹಾಗೆ ತಗೊಳ್ತೀರಿ. ನಾವು ಕೂಡ ಆ ರೋಗಿಯ ದೇಹ ಪ್ರಕೃತಿಯೋ, ಅವರ ರೋಗ ಪ್ರಕೃತಿಯೋ, ಮತ್ತು ನಾವು ಏನು ಆಪರೇಷನ್ ಮಾಡ್ತೇವೆ ಅದರ ಪ್ರಕಾರ ನಿರ್ಧರಿಸಿ ನಾವು ಅನಸ್ತೇಶಿಯಾ ಕೊಡ್ತೇವೆ. ಉದಾಹರಣೆಗೆ ಈಗ ಒಂದು ಬೆರಳಿನ ಮೇಲೆ ಮಾತ್ರ ಈ ಬೆರಳು ಏನೋ ತಾಗಿತ್ತು, ಮೂಳೆ ಮುರಿತು, ಅದನ್ನು ಜೋಡಿಸಬೇಕು. ಅದು ಆಪರೇಷನ್ ಮಾಡೋದು ಇಲ್ಲಿ ಮಾತ್ರ. ಹಾಗೆ ನಾವು ಬರೀ ಬೆರಳಿಗೆ ಮಾತ್ರ ಅನಸ್ತೇಶಿಯಾ ಕೊಟ್ಟು ಮಾಡ್ಬೋದು. ಓಕೆ. ಅದು ಕೈಗೆ ನೋವು ಬರುದಿಲ್ವಾ? ಅದು ಕೈಗೆ ನೋವು ಬರದೇ ಇರ್ಬೋದು, ಯಾಕಂದರೆ ಇದು ಇಲ್ಲಿ ಮಾತ್ರ ಆಪರೇಷನ್ ಮಾಡೋದು. ಅದೇ ಕೆಲವು ಸಲ ಏನಾಗ್ತದೆ, ನಾವು ಕೈಗೆಲ್ಲಿ ಮಾತ್ರ ಆಪರೇಷನ್ ಮಾಡೋದು, ಆದರೆ ನಮಗೆ ಇಡೀ ಕೈಗೆ ರಕ್ತ ಸಂಚಾರವನ್ನು ನಿಲ್ಲಿಸಿ ಆಪರೇಷನ್ ಮಾಡಬೇಕು. ಯಾಕಂದರೆ ಎರಡು ಕಾರಣ. ಒಂದು, ಅಲ್ಲಿ ರಕ್ತ ಸಂಚಾರ ಇದ್ದರೆ ಆಪರೇಷನ್ ಮಾಡೋರಿಗೆ ತೊಂದರೆ ಆಗ್ತದೆ, ಬೇಗ ಬೇಗ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನೊಂದು, ಸುಮ್ಮನೆ ರಕ್ತಸ್ರಾವ ಆಗಿ ದಂಡ ಆಗ್ತದೆ. ಹಾಗಾಗಿ ಇಡೀ ಕೈಗೆ ನಾವು ರಕ್ತ ಸಂಚಾರವನ್ನು ನಿಲ್ಲಿಸಿಬಿಡ್ತೇವೆ. ಇಲ್ಲಿ ಇದನ್ನು ಕಟ್ಟಿ, ಒಂದು ಕಟ್ಟು ಕಟ್ಟಿ ಇದರ ಕೆಳಗೆ ರಕ್ತ ಸಂಚಾರ ಬರುವುದಿಲ್ಲ. ಆಗೇನಾಗ್ತದೆ, ಆಪರೇಷನ್ ಕೈಯಲ್ಲಿ ಮಾತ್ರ, ಆದರೆ ಇಡೀ ಕೈಯನ್ನು ಮರಗಟ್ಟಿಸಬೇಕಾಗ್ತದೆ, ಇಲ್ಲದಿದ್ದರೆ ನೋವು ಬರ್ತದೆ. ಹಾಗೆ ನಾವು ಸ್ವಲ್ಪ ಮೇಲೆ ಹೋಗ್ತೇವೆ, ಈ ಕೈಗೆ ಬರುವ ನರಗಳನ್ನು ಔಷಧಿ ಕೊಟ್ಟು ಮರಗಟ್ಟಿಸಿ ಇಡೀ ಕೈಗೆ ಮಾತ್ರ ಅನಸ್ತೇಶಿಯಾ ಕೊಟ್ಟಿದ್ದಾರೆ. ಆಗ ಅನುಕೂಲ ಏನಂದರೆ, ಆ ಆಪರೇಷನ್ ಮಾಡಿಸ್ಕೊಳ್ಳೋ ವ್ಯಕ್ತಿಗೆ ಜ್ಞಾನ ಇರ್ತದೆ, ಬೇಕಾದ್ರೆ ನಿದ್ದೆ ಬರೆಸ್ಬೋದು, ಆದರೆ ನೋವು ಇರೋದಿಲ್ಲ. ಆಪರೇಷನ್ ಮುಗಿಸಿ ಅವರು ಯಾವಾಗ ಹೊರಗೆ ಹೋಗ್ತಾರೆ, ಹೊರಗೆ ಅದು ಕೂಡ ಹೆಚ್ಚು ಕಡಿಮೆ ಅವರು ಎಲ್ಲ ಎಂದಿನಂತೆ ಇರ್ತಾರೆ, ನಾರ್ಮಲ್, ಸಾಧಾರಣವಾಗಿರ್ತಾರೆ, ತೊಂದರೆ ಇಲ್ಲ, ವಾಂತಿ ಇಲ್ಲ, ಊಟ ಮಾಡಲಿಕ್ಕೆ ತಡ ಇಲ್ಲ, ಬೇಕಾದಾಗ ಹೊಟ್ಟೆಗೆ ತಗೊಳ್ಬೋದು. ಯಾವಾಗ ನಮ್ಮ ಶಸ್ತ್ರಚಿಕಿತ್ಸಕರು ಹೇಳ್ತಾರೆ ಆಯಿತು ತೊಂದರೆ ಇಲ್ಲ, ಎಲ್ಲ ಸರಿ ಉಂಟು, ನಾವು ಹೇಳ್ತೇವೆ ಅವರಿಗೆ ಹೊಟ್ಟೆ ಕೊಡಿ, ಮತ್ತು ಅವರಿಗೆ ಬೇಗ ಬಾಡಿ ಕಳಿಸಿ ಮನೆಗೆ ಕಳಿಸ್ಬೋದು. ಹಾಗೆ ಇನ್ನು ಸ್ವಲ್ಪ ಮುಂದೆ ಹೋದರೆ ನೀವು, ಉದಾಹರಣೆಗೆ ಹೊಟ್ಟೆ ಆಪರೇಷನ್ ಯಾವುದು, ಈಗ ಸಿಸೇರಿಯನ್ ಶಸ್ತ್ರಚಿಕಿತ್ಸೆ ಮಾಡೋದಾದರೆ ಅದು ಬೆನ್ನಿಗೆ ಔಷಧಿ ಕೊಟ್ಟು ಕೆಳ ಹೊಟ್ಟೆ ಮತ್ತು ಕಾಲು ಮಾತ್ರ ಮರಗಟ್ಟಿಸಿ ಬೇಗ ಮಾಡಿಬಿಡ್ಬೋದು. ಆಗ ಅನುಕೂಲ ಏನು, ತಾಯಿಗೆ ಗೊತ್ತಾಗ್ತದೆ ಯಾವಾಗ ಮಗು ಹುಟ್ಟಿತು, ಮಗು ಕೂಗುದು ಕೇಳ್ತದೆ, ಗಂಡು ಮಗು ಹೆಣ್ಣು ಮಗು, ಖುಷಿ ಆಗ್ತದೆ, ಅದು ಬಾಂಡಿಂಗ್ ಅಂತ ಹೇಳಿದ್ರೆ ಅದನ್ನು ಬೆಸೆತದೆ, ತಾಯಿ ಮಗುವಿನ ಬೆಸೆತ ಇರ್ತದಲ್ಲ, ಅದು ಬೇಗ ಆಗ್ತದೆ. ಮಗುವಿಗೆ ಹಾಲುಣಿಸೋದು ಭಾರಿ ಮುಖ್ಯವಾದ ಪ್ರತಿಕ್ರಿಯೆ, ಅದನ್ನು ಕೂಡಲೇ ಮಾಡ್ಬೋದು, ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ. ಯಾಕಂದರೆ ಹೊಟ್ಟೆ ಮರಗಟ್ಟಿರ್ತದೆ, ತಾಯಿಗೆ ನೋವು ಇರುವುದಿಲ್ಲ, ಮಗುವನ್ನು ಕೊಟ್ಟ ಕೂಡಲೇ ಅವರು ಹಾಲುಣಿಸ್ಬೋದು. ಮಗುಗೆ ಎಷ್ಟು ಬೇಗ ಹಾಲುಣಿಸ್ತಿದ್ರೆ ಅಷ್ಟು ಒಳ್ಳೆಯದು ಅಂತ ಹೇಳ್ತೇವೆ ನಾವು. ಹಾಗಾಗಿ ಅನುಕೂಲ ಉಂಟು. ಆಗ ನಾವು ಇಡೀ ದೇಹಕ್ಕೆ ಅನಸ್ತೇಶಿಯಾ ಕೊಡೋದಿಲ್ಲ, ಅಲ್ಲಿಗೆ ಮಾತ್ರ. ಹಾಗೆ ನಿಮ್ಮ ಸೊಂಟದ ಮೂಳೆ ಆಗಲಿ, ಕಾಲಿನ ಮೂಳೆಗಳಿಗಿದ್ದರೆ ನಾವು ಹೊಟ್ಟೆ ಮತ್ತು ಕೆಳ ಹೊಟ್ಟೆ ಕಾಲಿಗೆ ಮಾತ್ರ ಅನಸ್ತೇಶಿಯಾ ಕೊಟ್ಟು ಕೊಟ್ಟು ಮಾಡ್ಬೋದು. ಇನ್ನು ಕೆಳಗೆ ಹೋದರೆ ಬರೀ ಪುನಃ ನರಕ್ಕೆ ಮಾತ್ರ ಇಂಜೆಕ್ಷನ್ ಕೊಟ್ಟು, ಬರೀ ಒಂದು ಕಾಲು ಮಾತ್ರ. ಆಗ ಕೂಡ ಮೊದಲಿನ ಹಾಗೆ ಅವರಿಗೆ ಅನುಕೂಲ ಉಂಟು, ಅವರಿಗೆ ಬೇಗ ರಿಕವರಿ ಅಂದರೆ ಏನು, ಬೇಗ ಸರಿ ಆಗ್ಬೋದು. ಇನ್ನು ಹೃದಯದ ಶಸ್ತ್ರಚಿಕಿತ್ಸೆ ಮಾಡುವಾಗ ಅಲ್ಲಿ ಇನ್ನೊಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ಉಂಟಾಗ್ತದೆ. ನಾವು ಹೃದಯವನ್ನು ನಿಲ್ಲಿಸಿ, ಈಗ ಬಡಿತಾ ಇರುವ ಹೃದಯದ ಮೇಲೆ, ಅಲ್ಲಾಡ್ತಾ ಇರುವ ಹೃದಯದ ಮೇಲೆ ಹೇಗೆ ಸರ್ಜರಿ ಮಾಡೋದು, ಆಪರೇಷನ್ ಮಾಡೋದು ಕಷ್ಟ ಆಗ್ತದೆ. ಅದು ಸೂಕ್ಷ್ಮ ಕೆಲಸ ಮಾಡುವಾಗ, ಉದಾಹರಣೆಗೆ CABG ಅಂತ ಹೇಳ್ತೇವೆ, ಬೈಪಾಸ್ ಸರ್ಜರಿ. ಹೃದಯದ ರಕ್ತನಾಳದಲ್ಲಿ ಬ್ಲಾಕ್ ಆಗಿದೆ, ನೀವು ಬೈಪಾಸ್, ಇಲ್ಲಿಂದ ಅಲ್ಲಿಗೆ ಒಂದು ರಕ್ತನಾಳವನ್ನು ಜೋಡಿಸಬೇಕು. ಆಗ ಹೇಗೆ ಜೋಡಿಸ್ತೀರಿ, ಹೃದಯ ಬಡಿತಾ ಇರ್ತದೆ, ಅಲ್ಲಾಡ್ತಾ ಇರ್ತದೆ, ಅದನ್ನು ನಿಲ್ಲಿಸಬೇಕು. ಆಗ ಹೃದಯವನ್ನು ನಿಲ್ಲಿಸಿದರೆ ಇಡೀ ದೇಹಕ್ಕೆ ರಕ್ತ ಸಂಚಾರ ಆಗಬೇಕಲ್ಲ. ಯಾವಾಗ ಹೃದಯ ನಿಲ್ತದೆ, ನಮ್ಮ ಮೆದುಳು ಕೆಲಸ ಮಾಡೋದು ನಿಲ್ತದೆ. ಇನ್ನು 3 ನಿಮಿಷಕ್ಕೆ ಮೆದುಳು ಶಾಶ್ವತವಾಗಿ ತೊಂದರೆಗಾಗ್ತದೆ, ಮತ್ತೆ ಅದು ಸರಿಯಾಗುವುದಿಲ್ಲ. ಹಾಗಾಗಿ ಏನು ಮಾಡಬೇಕು, ಮೆದುಳಿಗೆ ರಕ್ತ ಸಂಚಾರವಿರಬೇಕು, ಕಿಡ್ನಿಗೆ, ಲಿವರಿಗೆ ರಕ್ತ ಸಂಚಾರ ನಿರಂತರವಾಗಿ ನಡಿಬೇಕು. ಅದಕ್ಕೇನು ಮಾಡ್ತೀವಿ ನಾವು, ಹಾರ್ಟ್ ಲಂಗ್ ಮಷೀನ್, ಹಾರ್ಟ್ ಮತ್ತು ಲಂಗ್, ಹೃದಯ ಮತ್ತು ಶ್ವಾಸಕೋಶದ ಕೆಲಸವನ್ನು ಮಾಡುವಂಥ ಉಪಕರಣಕ್ಕೆ ಈ ಕೆಲಸವನ್ನು ವರ್ಗಾಯಿಸಿ ಹೃದಯವನ್ನು ನಿಲ್ಲಿಸಿ ಹೃದಯದ ಮೇಲೆ ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ಆಗ ನಾವು ಅದಕ್ಕೆ ಬೇಕಾದ ರೀತಿ ಅನಸ್ತೇಶಿಯಾ ಕೊಡಬೇಕು. ಇಡೀ ಮೈಯನ್ನು ಮರಗಟ್ಟಿಸಿ, ಆ ವ್ಯಕ್ತಿಗೆ ಏನು ಎಚ್ಚರ ಇರುವುದಿಲ್ಲ. ಅವರಿಗೇನು ಆಪರೇಷನ್ ಥಿಯೇಟರ್ ಒಳಗೆ ಹೋದ ಕೂಡಲೇ ಒಂದು ನಿದ್ದೆ ಬಂತು, ಆಮೇಲೆ ಇಡೀ ಎಲ್ಲ ಪ್ರಕ್ರಿಯೆ ಮುಗಿದು ಎಲ್ಲ ಹೊಲಿಗೆ ಎಲ್ಲ ಹಾಕಿ ಎಲ್ಲ ಆದ ಮೇಲೆ ಅವರನ್ನು ಹೊರಗೆ ಕರ್ಕೊಂಡೋಗಿ ಆಪರೇಷನ್ ನಂತರದ ಪೋಸ್ಟ್ ಆಪರೇಟಿವ್ ವಾರ್ಡಿಗೆ ಹಾಕಿ ಮತ್ತೆ ಅವರನ್ನು ಎಚ್ಚರ ಮಾಡ್ತೇವೆ.
ಓಕೆ. ಆ ಥರವೂ ಇರ್ತದೆ. ಮೆದುಳಿನ ಶಸ್ತ್ರಚಿಕಿತ್ಸೆ ಆಗಿ, ಮುಖದ್ದಾಗಲಿ, ಕತ್ತಿಂದಾಗಲಿ ಈ ಥರ ಇದ್ದರೆ ಇಡೀ ಮೈಗೆ ಅನಸ್ತೇಷ, ಜನರಲ್ ಅನಸ್ತೇಷ, ಸಾಮಾನ್ಯ ಅರಿವಳಿಕೆ ಅಂತ ಇಡೀ ಮೈಗೆ ಅನಸ್ತೇಷ ಕೊಡ್ತಾರೆ. ಓಕೆ. ಹಾಗೆ ಆದರೆ ಏನಾಗ್ತದೆ, ಇಂಥ ಸಮಯದಲ್ಲಿ ಅವರಿಗೆ ತುಂಬ ರೋಗಗಳೆಲ್ಲ ಇದ್ದರೆ ಭಾರಿ ಸೂಕ್ಷ್ಮ ಪ್ರಕೃತಿ ಇರ್ತದೆ. ಅದು ಕೂಡ ಹೃದಯದ ರೋಗ ಇದ್ದವರಿಗೆ ಅವರಿಗೆ ಸ್ವಲ್ಪ ಅನಸ್ತೇಷ ಕೊಟ್ಟರು ಹೃದಯದ ಬಡಿತ ಹೆಚ್ಚು ಕಡಿಮೆ ಆಗ್ತದೆ. ಅವ್ರಿಗೆ ಭಾರಿ ಜಾಗ್ರತೆ ಮಾಡಬೇಕು. ಸರ್, ಮತ್ತೆ ಅಲರ್ಜಿ ಅಂತ ಹೇಳಿದರೆ ಆಗಲೇ, ಅದು ಯಾವ ರೀತಿ ಬರುವಂಥದ್ದು? ಮೊದಲೇ ಇದ್ದ ನೋವೇನಾದರೂ ಅಲರ್ಜಿ ಆಗಿ ಪರಿವರ್ತನೆ ಆಗೋದಾ, ಅಲ್ವಾ ಆಪರೇಷನ್ ಆದಮೇಲೆ ಆಗ್ತದಾ ಅಂತ? ಅಲರ್ಜಿ ಅಂದರೆ ಅದು ದೇಹದ ಒಂದು ರೋಗ ನಿಧಾನ ವ್ಯವಸ್ಥೆ, ಅಂದರೆ ಏನು, ಇಮ್ಯುನಿಟಿ ಅಂತ ಏನು ಹೇಳ್ತೇವೆ ನಾವು. ಯಾವುದೇ ರೋಗ ಬರದಾಗೆ ನಮ್ಮಲ್ಲೊಂದು ಸೈನಿಕರಿದ್ದಾರೆ ಇಡೀ ದೇಹದನ್ನು ರಕ್ಷಣೆ ಮಾಡಲಿಕ್ಕೆ. ಒಂದು ದೇಹವನ್ನೊಂದು ಕೋಟೆ ಅಂತ ತಗೊಂಡ್ರೆ ಆ ಕೋಟೆಯೊಳಗೆ ಹೊರಗಿನವರು ಬರದಾಗೆ, ರೋಗಾಣುಗಳು ಬರದಾಗೆ ಒಂದು ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆ. ಅದಕ್ಕೆ ಕಾವಲುಗಾರರು ಇರ್ತಾರೆ. ಅದಕ್ಕೆ ನಾವು ಆಂಟಿಬಾಡೀಸ್ ಅಂತ ಹೇಳ್ತೇವೆ. ಅಂದರೆ ಹೊರಗಿನ ಬಂದವರನ್ನು ಹಿಡ್ಕೊಂಡು ಅವರನ್ನು ಮುಗಿಸಿಬಿಡಬೇಕು, ನಮಗೆ ತೊಂದರೆ ಆಗಬಾರ್ದು. ಕೆಲವು ಸಲ ಏನಾಗ್ತದೆ, ನಮ್ಮ ಒಳಗಿನವರೇ ನಮ್ಮ ಮೇಲೆ ತಿರುಗಿ ಬೀಳ್ತಾರೆ. ನಮ್ಮ ದೇಶದಲ್ಲಿ ನೀವು ನೋಡಿರ್ಬೋದು, ತುಂಬ ಸಲ ಈ ಥರ ಆಗ್ತದೆ. ನಮ್ಮೊಳಗಿನ ವೈರಿಗಳಂತ ಹೇಳ್ತೀವಿ ನಾವು. ಅದೇ ಥರ ನಮ್ಮ ದೇಹದಗಳು ಕೂಡ ಪ್ರತಿಕೂಲ ಪರಿಸ್ಥಿತಿ ಉಂಟಾಗ್ತದೆ. ಅದಕ್ಕೆ ನಾವು ಅಲರ್ಜಿ ಅಂತ ಹೇಳ್ತೇವೆ, ಹೈಪರ್ ಸೆನ್ಸಿಟಿವಿಟಿ. ಓಕೆ. ಏನಾಗ್ತದೆ, ನಮಗೆ ಬೇಕಾದ ಔಷಧಿಯನ್ನು ಕೊಟ್ಟರು ಕೂಡ ಅದು ನಮ್ಮದಲ್ಲ ಅಂತ ಹೇಳ್ತದೆ. ಆಗ ರಿಯಾಕ್ಷನ್ ಆಗ್ತದೆ. ಆಗ ಏನಾಗ್ತದೆ, ಈ ರಿಯಾಕ್ಷನ್ ಆದಾಗ ಅಂತರ್ಯುದ್ಧ, ದೇಹದೊಳಗೆ ಒಂದು ಯುದ್ಧ ಆಗ್ತದೆ. ಯುದ್ಧ ಆದ ಕೂಡಲೇ ಪ್ರತಿಕೂಲ ಪರಿಸ್ಥಿತಿಯಾಗಿ ಬಿ ಪಿ ಕಮ್ಮಿ ಆಗ್ತದೆ, ಹಾರ್ಟ್ ರೇಟ್ ಜಾಸ್ತಿ ಆಗ್ತದೆ, ಹೀಗೆಲ್ಲ ತೊಂದರೆ ಆಗ್ತದೆ. ಅದಕ್ಕೆ ಕೂಡಲೇ ನಾವು ಚಿಕಿತ್ಸೆ ಮಾಡಿ, ಅದಕ್ಕೆ ನಾವು ಮೊದಲೇ ತಿಳ್ಕೊಂಡು ಆಗಬಾರ್ದು ಅಂತ ಹೇಳಿ. ಇವಾಗ ಆಪರೇಷನ್ ಮಾಡುವ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕಂತ ಹೇಳ್ತಾರೆ ಆಪರೇಷನ್ಗೆ ಮೊದಲು. ಯಾಕೆ, ಯಾವ ರೀಸನ್ಗೆ ಅಂತ? ಈ ಅರಿವಳಿಕೆ ಅಂದರೆ ಅನಸ್ತೇಷ ಶುರುವಾದಾಗ ಸಾಧಾರಣ ಒಂದು 175 ವರ್ಷಗಳ ಹಿಂದೆ ಈ ಖಾಲಿ ಹೊಟ್ಟೆಯಲ್ಲಿರುವ ವಿಷಯ ಗೊತ್ತಿರಲಿಲ್ಲ. ಅವರು ಹಾಗೆ ಅನಸ್ತೇಷ ಕೊಡ್ತಾಯಿದ್ರು. ಅದಾಗಿ 1846ನೇ ಇಸ್ವಿ ಅಕ್ಟೋಬರ್ 16ರಂದು ಮೊದಲಿಗೆ ಸಾರ್ವಜನಿಕವಾಗಿ ಅನಸ್ತೇಷ ಕೊಟ್ಟು WTG ಮಾರ್ಟನ್ ಅಂತ ಹೇಳುವ ವ್ಯಕ್ತಿ ತೋರಿಸಿದರು. ಅರಿವಳಿಕೆ ಕೊಟ್ಟು ನೋವಿಲ್ಲದೆ ಒಂದು ಶಸ್ತ್ರಚಿಕಿತ್ಸೆ ಮಾಡುವ ಸಾಧ್ಯತೆ ಇದೆ ಅಂತ ಇಡೀ ವಿಶ್ವಕ್ಕೆ ತೋರಿಸ್ಕೊಟ್ರು. ಆ ದಿನವನ್ನು ನಾವು ವಿಶ್ವ ಅರಿವಳಿಕೆ ದಿನವನ್ನಾಗಿ ಇದ್ದೇವೆ. ಅದಾಗಿ 1 ವರ್ಷಕ್ಕೆ, ಸಾಧಾರಣ 1 ವರ್ಷದಲ್ಲಿ ಒಂದು ಹುಡುಗಿಗೆ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಬೇಕಿತ್ತು. ಕಾಲಿನ ಉಗುರು ತೆಗಿಬೇಕಾಗಿತ್ತು, ಸಣ್ಣ ಶಸ್ತ್ರಚಿಕಿತ್ಸೆ. ಆಗಿನ ಕಾಲಕ್ಕೆ ಅದು ಭಾರಿ ಸಣ್ಣದು. ಆಗೇನಾಯಿತು, ಹುಡುಗಿಗೆ ಏನು ಆಪ್ರೇಷನ್ಗೆ ಹೋಗ್ಬೇಕಂತ ಹೇಳಾಗುವಾಗ ಸರಿಯಾಗಿ ಹೊಟ್ಟೆಗೆಲ್ಲ ಊಟ ಗೀಟ ಕೊಟ್ಟು ಕಳಿಸಿದ್ರು. ಈ ಅನಸ್ತೇಷ ಕೊಟ್ಟ ಕೂಡಲೇ ಹೊಟ್ಟೆಯಲ್ಲಿದ್ದ ಇದೆಲ್ಲ ಹೊರಗೆ ಬಂದು ಶ್ವಾಸಕೋಶಕ್ಕೆ ಹೋಯಿತು. ಯಾಕಂದರೆ ಮನುಷ್ಯನಿಗೆ ಪ್ರಜ್ಞೆ ತಪ್ಪಿದಾಗ ಈ ರಿಫ್ಲೆಕ್ಸಸ್ ಅಂತ ಏನು ಹೇಳ್ತೇವೆ ನಾವು, ಅದು ಹೋಗಿರ್ತದೆ. ನಾವು ಕೆಮ್ಮುದಾಗಲಿ, ಸೀನುವುದಾಗಲಿ, ಅಥವಾ ಗಂಟ್ಲಲ್ಲಿ ಏನಾದ್ರು ಹೋದರೆ ಗ್ಯಾಗ್ ಅಂತ ವಾಂತಿ ಬಂದಾಗ ಆಗೋದಾಗಿ, ಇದಕ್ಕೆಲ್ಲ ರಿಫ್ಲೆಕ್ಸ್ ಅಂತ ಹೇಳ್ತೇವೆ ನಾವು. ಅದು ನಮ್ಮ ರಕ್ಷಣೆಗೆ ಬೇಕಾದ್ದು. ಏನೂ ಒಳಗೆ ಹೋಗದಾಗೆ, ನಮಗೆ ಬೇಡದ ವಸ್ತು ಒಳಗೆ ಹೋಗದಾಗ ರಕ್ಷಣೆ ಮಾಡ್ತದೆ. ಯಾವಾಗ ಇದು ಸರಿ ಇಲ್ಲವೋ, ಕೆಲಸ ಮಾಡೋದಿಲ್ವೋ, ಆಗ ಶ್ವಾಸಕೋಶದೊಳಗೆ ನೀರು, ಊಟ, ಆಹಾರ ಏನು ಬೇಕಾದ್ರೂ ಹೋಗ್ಬೋದು. ಹೋದರೆ ಗಂಭೀರ ಪರಿಸ್ಥಿತಿ ಉಂಟಾಗ್ತದೆ. ಆಮೇಲೆ ICUಗೆ ಅಡ್ಮಿಟ್ ಮಾಡಿ ವೆಂಟಿಲೇಟರ್ ಹಾಕಬೇಕಾಗ ಕೆಲಸ ಅಲ್ಲೇ ಜೀವ ಹೋಗ್ತದೆ. ಅನಸ್ತೇಷ ಕೊಟ್ಟಾಗ ಏನಾಗ್ತದೆ, ಹೊಟ್ಟೆಯಲ್ಲಿರುವಂಥದ್ದು ಏನಾದರೂ ರಸಗಳು, ಅನ್ನ, ಊಟ ಎಲ್ಲ ಹೊರಗೆ ಬಂದು ಹಿಂದೆ ಬಂದು ಪುನಃ ಶ್ವಾಸಕೋಶದಲ್ಲಿ ಹೋಗ್ಬೋದು. ಹೀಗೆ ಆದರೆ ಪರಿಸ್ಥಿತಿ ಗಂಭೀರ ಆಗ್ತದೆ. ಅದಕ್ಕೆ ನಾವು ಮೆಂಡೆಲ್ಸನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. 1948ನೇ ಇಸ್ವಿಯಲ್ಲಿ ಇವರು ಮೆಂಡೆಲ್ಸನ್ ಅಂತ ವ್ಯಕ್ತಿ ಈ ಸಿಸೇರಿಯನ್ ಆಗುವಾಗ ಈ ಹೆಂಗಸರಿಗೆ ಈ ಥರ ತೊಂದರೆ ಆಗಿ ಕೆಲವು ಹೆಂಗಸರು ಮರಣ ಹೊಂದಿದ್ದು ನೋಡಿ ಇದನ್ನು ಕೂಲಂಕುಷವಾಗಿ ಅಭ್ಯಾಸ ಮಾಡಿ ಇಷ್ಟು ಗಂಟೆಗಳ ಕಾಲ ನಾವು ಖಾಲಿ ಹೊಟ್ಟೆಯಲ್ಲಿದ್ದರೆ ಇದು ಬರೋದು ಕಮ್ಮಿ ಅಂತ ಕಂಡು ಹಿಡಿದ್ರು. ಅದಕ್ಕೆ ಈಗ ನಾವು ಏನು ಮಾಡ್ತೇವೆ, ಸಾಧಾರಣ ಮಟ್ಟಿಗೆ ಒಂದು 8 ಗಂಟೆಗಳ ಕಾಲ ರೋಗಿ ಹೊಟ್ಟೆಗೇನು ತಗೊಳ್ಳದೆ ಉಪವಾಸ ಮಾಡಿ ಆಪರೇಷನ್ಗೆ ಬರಬೇಕು ಅಂತ ವ್ಯವಸ್ಥೆ ಮಾಡಿದ್ದೇವೆ ಈಗ. ಆದರೆ ನೀರು ಕುಡಿಬೋದು, ಕೆಲವು 1-2-3 ಗಂಟೆಗಳ ಮುಂಚೆ ಬರೀ ನೀರು ಕುಡಿಬೋದು. ಅಥವಾ ಕ್ಲಿಯರ್ ಫ್ಲೂಯಿಡ್ ಅಂತ ಕ್ಲಿಯರ್ ಫ್ಲೂಯಿಡ್ ಅಂದರೆ ಉದಾಹರಣೆಗೆ ಈ ಮೂಸಂಬಿ ರಸದಲ್ಲಿ ಮೂಸಂಬಿಯ ಕಣಗಳಿರಬಾರ್ದು, ಬರೀ ರಸ. ಅಥವಾ ಈ ಗ್ಲೂಕೋಸ್ ವಾಟರ್, ಗ್ಲೂಕೋಸ್ ನೀರು, ಬರೀ ನೀರು, ಇಂಥದ್ದೇನಾದರೂ ಪಾನೀಯಗಳನ್ನು ಕುಡಿಬೋದು. ಆಗ ಕೆಲವರಿಗೆ ಸಕ್ಕರೆ ಕಮ್ಮಿ ಆಗುವುದನ್ನು ಕೂಡ ತಡೆಗಟ್ಟಬಹುದು. ಕೆಲವರಿಗೆ ಹಸಿವು ತಡ್ಕೊಳ್ಳಿಕ್ಕಾಗೋದಿಲ್ಲ ಅಂಥವ್ರಿಗೆ ಮಕ್ಕಳಿಗೆ ಸಮಾಧಾನ ಮಾಡಲಿಕ್ಕೆ ಅವರಿಗೆ ಕೊಡ್ಬೋದು. ಅದು ಬಿಟ್ಟರೆ ಸಾಧಾರಣ 8 ಗಂಟೆಗಳ ಕಾಲ ನಾವು ಉಪವಾಸ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಬರಬೇಕು. ಇಲ್ಲದಿದ್ದರೆ ಈ ಸಮಸ್ಯೆಯಾಗಿ ತೊಂದರೆ ಆಗ್ತದೆ. ಇದು ಯಾವಾಗ ಹೆಚ್ಚಾಗಿ ಆಗ್ತದೆ ಅಂದರೆ ಪೂರಾ ಜನರಲ್ ಅನಸ್ತೇಷ, ಸಾಮಾನ್ಯ ಅನಸ್ತೇಷ ಕೊಟ್ಟಾಗ ಜಾಸ್ತಿ ತೊಂದರೆ ಆಗ್ತದೆ. ಆದರೆ ನಮಗೆ ಗೊತ್ತಿರೋದಿಲ್ಲ, ಕೆಲವರಿಗೆ ಈ ಕೈಗೆ ಕಾಲಿಗೆ ಇಂಜೆಕ್ಷನ್ ಕೊಟ್ಟದ್ದು ತಾಗದೆ
ಅವರಿಗೆ ಪೂರ ಕೊಡಬೇಕಾದ ಸಂದರ್ಭ ಬಂದರೆ ಅಂಥೇಳಿ ನಾವು ಎಲ್ಲರಿಗೂ ಕೂಡ ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತೇವೆ. ಹಾಗಾಗಿ ಎಲ್ಲರೂ ರೋಗಿಗಳು ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಕೊಟ್ಟ ಸಲಹೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದನ್ನು ಪಾಲಿಸಬೇಕಾಗಿ ಕೇಳಿಸ್ಕೊಳ್ತೇವೆ. ಓಕೆ, ಇವಾಗ BP ಶುಗರ್ ಇದ್ದವರೆಲ್ಲ ಏನಾದರೂ ವಿಶೇಷ ಜಾಗೃತಿ ಮಾಡಬೇಕಾ ಈ ಕುರಿತಾಗಿ ಅಂತ? ಖಂಡಿತ. ಯಾವುದೇ ಕಾಯಿಲೆ ಇದ್ದರೂ, ನಮ್ಮ ಶಸ್ತ್ರಚಿಕಿತ್ಸೆಯ ಸಂಬಂಧಪಡದ ಯಾವುದೇ ಇನ್ನೊಂದು ಕಾಯಿಲೆ ನಮ್ಮ ದೇಹದಲ್ಲಿ ಇದ್ದರೂ ಅದು ಈ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಜಾಸ್ತಿ ತೊಂದರೆಗಳಾಗುವ ಸಾಧ್ಯತೆಗೆ ಉಂಟು ಮಾಡಿದೆ. ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾರೆ ನಾವು. ರಿಸ್ಕ್ ಕಾಂಪ್ಲಿಕೇಶನ್ ಆಗಲಿಕ್ಕೆ ಅದೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್, ಅಡ್ಡ ಪರಿಣಾಮಗಳಾಗಲಿಕ್ಕೆ, ತೊಂದರೆ ಆಗಲಿಕ್ಕೆ. ಉದಾಹರಣೆಗೆ ಸಕ್ಕರೆ ಇದ್ದವರಿಗೆ ಏನಾಗ್ತದೆ ಅಂದರೆ ಸಕ್ಕರೆ ಹೆಚ್ಚಾಗ್ಬೋದು, ಕಮ್ಮಿ ಆಗ್ಬೋದು. ಅದು ಅಲ್ಲದೆ ಅವರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ. ಈ ಸಕ್ಕರೆ ಕಾಯಿಲೆ ತುಂಬ ವರ್ಷ ಇದ್ದವರಿಗೆ ಮೈಯಲ್ಲಿ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ. ನೀವು ಈ ಉದಾಹರಣೆ ಗಮನಿಸಿ. ಈಗ ತುಂಬ ಜನ ಏನಾಗ್ತದೆ, ಅವರು ತೋಟದಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಹೊರಗಡೆ ಕೆಲಸ ಮಾಡ್ತಾರೆ, ಚಪ್ಪಲಿ ಕಚ್ಚಿತು ಅಂತ ಹೇಳ್ತಾರೆ. ಹಾಗೆ ಎಷ್ಟು ದಿನ ಆದರೂ ಡಾಕ್ಟ್ರೆ ನಂದು ಗಾಯ ಗುಣ ಆಗಲಿಲ್ಲ, ಒಂದು ಸಲ ನೋಡಿ ಅಂತ ಬರುವಾಗ ನೋಡಿದರೆ ಅವರ ಸಕ್ಕರೆ 300, 400, 500ರಲ್ಲಿರ್ತದೆ. ಯಾಕಂದರೆ ಅವರ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರುವುದಕ್ಕೆ ಗಾಯ ವಾಸಿ ಆಗುವುದಿಲ್ಲ. ಗಾಯ ವಾಸಿ ಆಗೋದಕ್ಕೆ ಕಾರಣ ಏನು? ಅವರ ರೋಗ ನಿರೋಧಕ ಶಕ್ತಿ ಕಮ್ಮಿ ಉಂಟು, ಗಾಯ ವಾಸಿಯಾಗುವಂತಹ ಶಕ್ತಿ ಕಮ್ಮಿ ಉಂಟು. ಅಂದರೆ ಅವರಿಗೆ ಶಸ್ತ್ರಚಿಕಿತ್ಸೆ ಮಾಡಿದರೆ ಏನಾಗ್ತದೆ, ಅದು ಬೇಗ ವಾಸಿ ಆಗುವುದಿಲ್ಲ. ಅವರಿಗೆ ನಾವು ಇನ್ಸುಲಿನ್ ಇನ್ನೂ ಯಾವುದೋ ಔಷಧಿ ಕೊಟ್ಟು ಸಕ್ಕರೆಯನ್ನು ಕಂಟ್ರೋಲ್ ಮಾಡ್ತೇವೆ, ನಾರ್ಮಲ್ ಇಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಸಾಮಾನ್ಯ ಪರಿಸ್ಥಿತಿ ಇಡಲಿಕ್ಕೆ. ಆಗೇನಾಗ್ತದೆ, ಇಷ್ಟು ಊಟ ಮಾಡಿದರೆ ಅದಕ್ಕೆ ಇಷ್ಟು ಔಷಧಿ ಕೊಟ್ಟರೆ ಆ ಸಕ್ಕರೆ ಸಾಮಾನ್ಯ ಸ್ಥಿತಿಯಲ್ಲಿ ಇರ್ತದೆ. ಈಗ ಅವರು ಊಟ ಮಾಡದೇ ಇದ್ದರೆ, ಯಾಕಂದ್ರೆ ನಾವು ಖಾಲಿ ಹೊಟ್ಟೆಯಲ್ಲಿ ಬರಬೇಕು, ಏನು ತಗೊಳ್ಳಿಕ್ಕಿಲ್ಲ, ಅಂಥ ಸಂದರ್ಭದಲ್ಲಿ ಏನಾಗ್ತದೆ, ಈ ಕೆಲವು ಔಷಧಿಗಳನ್ನು ನಿಲ್ಲಿಸಬೇಕಾಗ್ತದೆ. ಅದಕ್ಕೆ ಪರ್ಯಾಯವಾಗಿ ನಾವು ಇನ್ಸುಲಿನ್ ಎಲ್ಲ ಕೊಟ್ಟುಕೊಳ್ತೇವೆ. ಹಾಗೆ ಕೊಡುವಾಗ ಕೂಡ ಅವರ ರೋಗಿಯ ದೇಹ ಪ್ರಕೃತಿಗೆ ಅನುಗುಣವಾಗಿ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ ಕೊಡಬೇಕಾಗ್ತದೆ. ಕೆಲವು ಸಲ ಅವರು ನಮಗೆ ಹೇಳುವುದಿಲ್ಲ, ಅಥವಾ ಈ ಕಮ್ಯುನಿಕೇಷನ್ ಗ್ಯಾಪ್ ಆಗಿ ಸಂವಹನದ ಕೊರತೆಯಿಂದ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅವರಿಗೆ ಸಕ್ಕರೆ ಕಮ್ಮಿ ಆಗ್ಬೋದು. ಅಥವಾ ಕೆಲವರ ದೇಹ ಪ್ರಕೃತಿ ನಮಗೆ ಸರಿಯಾಗಿ ಅನುಕೂಲಕರವಾಗಿ ಇಲ್ಲದೆ ಸಡನ್ನಾಗಿ ಅವರ ಸಕ್ಕರೆ 400-500 ಹೋಗ್ತದೆ. ಹಾಗೆ ಅದ್ರ ಕಾಂಪ್ಲಿಕೇಶನ್ ಆಗ್ಬೋದು. ಇದೆಲ್ಲ ತೊಂದರೆ ಇರೋದ್ರಿಂದ ಸಕ್ಕರೆ ಕಾಯಿಲೆಯನ್ನು ಸರಿಯಾದ ಕಂಟ್ರೋಲಲ್ಲಿ ಇಟ್ಟುಕೊಂಡು ಒಂದೇ ರೀತಿಯಲ್ಲಿ ಇನ್ಸುಲಿನ್ ಮಾತ್ರೆ ತಗೊಂಡು ಅವರು ಬಂದರೆ ಅವರಿಗೆ ನಮ್ಗೆ ಗೊತ್ತಿರ್ತದೆ, ಇಷ್ಟು ಕೊಟ್ಟರೆ ಹೀಗೆ ಪ್ರತಿಕ್ರಿಯೆ ಆಗ್ತದೆ. ಅವರಿಗೆ ಆ ಪ್ರಕಾರ ಜಾಗ್ರತೆ ಮಾಡಿ ನಾವು ಕೊಡ್ತೇವಲ್ಲ, ಆಗ ಹೆಚ್ಚಾಗಿ ತೊಂದರೆ ಆಗದೆ ಬರ್ತಾರೆ. ಮತ್ತು ದೀರ್ಘಕಾಲದಿಂದ ಸಕ್ಕರೆ ಕಾಯಿಲೆ ಇದ್ದವರಿಗೆ ತೊಂದರೆ ಆಗುವ ಸಾಧ್ಯತೆಗಳು ಅಧಿಕ ಇರ್ತದೆ, ಹೆಚ್ಚಿರ್ತದೆ. ಇವಾಗ ಒಬ್ಬ ವ್ಯಕ್ತಿ ಆಪರೇಷನ್ಗೆ ಅಂತ ಬಂದಾಗ ಅವರಿಗೆ ಶೀತ, ಜ್ವರ ಅಂತ ಸಮಸ್ಯೆ ಏನಾದರೂ ಇದ್ದರೆ ಅನಸ್ತೇಷಿಯಾ ನೀಡದೆ ವಾಪಸ್ ಕಳಿಸ್ತಾರೆ ಅಂತ ಕೇಳ್ಪಟ್ಟಿದ್ದೇವೆ ನಾವು. ಇದ್ರ ಕುರಿತಾಗಿ ಏನು ಹೇಳ್ತೀರಿ? ಅದು ಯಾಕೆ ಶೀತ, ಜ್ವರ ಇದ್ದ ಸಂದರ್ಭದಲ್ಲಿ ಅನಸ್ತೇಷಿಯಾ ನೀಡುತ್ತಿಲ್ಲ ಅಂತ? ನಾನು ಮೊದಲೇ ಹೇಳಿದೆ, ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟ ಕಾಯಿಲೆ ಬಿಟ್ಟು ಇನ್ನೇನಾದರೂ ತೊಂದರೆ ಇದ್ದರೂ ಕೂಡ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಜಾಸ್ತಿ. ಹಾಗಾಗಿ ನಾವು ಊರಲ್ಲಿ ಹೋಗೋ ಮಾರಿಯನ್ನು ಯಾಕೆ ಮೈ ಮೇಲೆ ಹೇಳ್ಕೊಳ್ಬೇಕು ಅಲ್ವಾ? ಹೀಗೆ ಈ ತೊಂದರೆಗೆ ಶೀತ ಜ್ವರ ಬಂದಿದೆ ಒಬ್ಬರಿಗೆ, ಅವರಿಗೆ ಹರ್ನಿಯಾ ಆಪರೇಷನ್ ಮಾಡುವ ಅಂತ ನಾವು ನಿರ್ಧಾರ ಮಾಡಿದ್ದೇವೆ. ನಾಳೆ ಶನಿವಾರದ ದಿವಸ, ಆದಿತ್ಯವಾರ ರಜೆ, 2 ದಿವಸ ಅನುಕೂಲ ಆಗ್ತದೆ ನಿಮಗೆ ಆಸ್ಪತ್ರೆ, ಶನಿವಾರ ಬೆಳಗ್ಗೆ ಮಾಡ್ತೇನೆ ಅಂತ ನಾವು ಹೇಳಿರ್ತೇವೆ ಅಂತ ಇಟ್ಕೊಳ್ಳಿ. ಶುಕ್ರವಾರ ಸಂಜೆ ಆಗುವಾಗ ಅವರಿಗೆ ಮೈಕೈ ಬಿಸಿ ಆಯಿತು, ಮೂಗಲ್ಲಿ ಕಣ್ಣಬಟ್ಟೆ ಇಳಿಲಿಕ್ಕೆ ಶುರು ಆಯಿತು. ಡಾಕ್ಟ್ರು ಏನಾದರೂ ಮಾಡಿಬಿಡಿ ಡಾಕ್ಟ್ರೆ, ನಾಳೆ ನಾಡ್ದು ರಜೆ, ನಾನು ರಜೆ ಹಾಕಿದ್ದೇನೆ ನಾಳೆ, ಮತ್ತು ಆಗದಿದ್ದರೆ ಮತ್ತೆ ಇದು ಸುಮಾರು ದಿವಸ ಆಗ್ತದೆ, ಹಾಗೆ ಹೀಗೆ ತೊಂದರೆ. ಕರೆಕ್ಟ್, ಎಲ್ಲರಿಗೂ ಸಮಸ್ಯೆ ಇದ್ದದ್ದೇ. ಆದರೆ ಇಲ್ಲಿ ನೋಡಬೇಕಾದ ವಿಷಯ ಅಂದರೆ, ಈ ಶೀತ ಜ್ವರ ಅಂದರೆ ಏನು, ನಮಗೆ ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿ ಇನ್ನೊಂದು ರೋಗಾಣು ಬಂದು ನಮ್ಮ ದೇಹದಲ್ಲಿ ಉಂಟು, ಈಗ ಅದು ತೊಂದರೆ ಮಾಡ್ತಾ ಉಂಟು. ಅದರಿಂದಾಗಿ ನಮ್ಮ ಹೃದಯಕ್ಕೆ, ಶ್ವಾಸಕೋಶಕ್ಕೆ ತೊಂದರೆ ಆಗಿದೆ ಆಗಲೇ. ಅದರಿಂದಾಗಿ ನಮಗೆ ಮೈಯಲ್ಲಿ ಜ್ವರ ಬಂದಿದೆ, ಮೂಗಲ್ಲಿ ಎಳಿತಾ ಉಂಟು, ಕೆಮ್ಮು ಬರ್ತಾ ಉಂಟು. ಇನ್ನೊಂದು ವಿಷಯ ಗಂಭೀರವಾಗಿ ತಿಳ್ಕೊಬೇಕಾದ್ದೇನೆಂದರೆ, ಕೆಲವು ಸಲ ನಾವು ಅನಸ್ತೇಷ ಕೊಡುವಾಗ ಮತಿ ತಪ್ಪಿಸ್ತೇವೆ. ಪೂರಾ ದೇಹಕ್ಕೆ ಮತಿ ತಪ್ಪಿಸಿ ಅನಸ್ತೇಷ ಕೊಡುವಾಗ ಏನು ಮಾಡ್ತೇವೆ ಅಂದರೆ, ಅವರ ಶ್ವಾಸಕೋಶಕ್ಕೆ ಒಂದು ಟ್ಯೂಬ್ ಹಾಕ್ತೇವೆ. ಯಾಕೆ ಅಂದರೆ, ಇವರ ಶ್ವಾಸ ಉಚ್ಛ್ವಾಸ ಆಗಲಿಕ್ಕೆ, ಆಕ್ಸಿಜನ್ ಹೋಗಲಿಕ್ಕೆ ಒಂದು ವ್ಯವಸ್ಥೆ ಬೇಕು. ಅದು ಹೆಚ್ಚಾಗಿ ತಲೆಯ ಮೇಲೆ ಆಪರೇಷನ್, ಗಂಟಲು, ಮುಖದಲ್ಲಿ, ಈ ಶ್ವಾಸಕೋಶಗಳ ಮೇಲೆ ಆಪರೇಷನ್, ಹೃದಯದ ಮೇಲೆ ಆಪರೇಷನ್, ಹೊಟ್ಟೆಯಲ್ಲಿ ಆಪರೇಷನ್ ಎಲ್ಲ ಆಗುವಾಗ ನಾವು ಈ ಶ್ವಾಸಕೋಶದ ಪ್ರಕ್ರಿಯೆಯನ್ನು ನಾವು ಕಂಟ್ರೋಲ್ ಮಾಡ್ತೇವೆ. ಅದಕ್ಕೆ ಮಷೀನಲ್ಲಿ ಆಕ್ಸಿಜನ್ ಕೊಡ್ತೇವೆ. ಅದೆಲ್ಲ ಮಾಡಬೇಕಾದ್ರೆ ಒಂದು ಟ್ಯೂಬ್ ಹಾಕಬೇಕಾಗ್ತದೆ. ಇಷ್ಟೆಲ್ಲ ಮಾಡುವಾಗ ಈ ಕೆಮ್ಮು ಶೀತ ಇದ್ದವರಿಗೆ ಅದಕ್ಕೆ ಪ್ರತಿಕೂಲವಾಗಿ ಪರಿಣಮಿಸ್ತದೆ. ಈ ಶ್ವಾಸನಾಳಗಳೆಲ್ಲ ಸಂಕುಚಿತವಾಗಿ ಕೆಲವು ಸಲ ಅದರಲ್ಲಿ ಆಕ್ಸಿಜನ್ನೇ ಹೋಗುವುದಿಲ್ಲ ಅಂತ ಗಂಭೀರ ಪರಿಸ್ಥಿತಿ ಉಂಟಾಗೋ ಸಾಧ್ಯತೆ ಇರ್ತದೆ. ಅವರ ಆಕ್ಸಿಜನ್ ಸ್ಯಾಚುರೇಷನ್ ಕಮ್ಮಿ ಆಗ್ತದೆ. ನಿಮಗೆ ಕೋವಿಡಲ್ಲಿ ನೆನಪುಂಟು, ಒಂದು ಪಲ್ಸ್ ಆಕ್ಸಿಮೀಟರ್ ಹಾಕಿ 95%, 90%, 90%, ಕೆಲವರಿಗೆ 85,
ಹೀಗೆಲ್ಲ ಆಗಿ ಗಡಿಬಿಡಿಯಾಗಿ ನಮ್ಮ ಆಸ್ಪತ್ರೆಗೆ ಓಡಿ ಬಂದವರಿದ್ದಾರೆ, ಅವರಿಗೆಲ್ಲ ನೆನಪುಂಟು. ಹಾಗೆ ಆದರೆ ಸಮಸ್ಯೆ ಆಗ್ತದೆ. ಅದಕ್ಕೋಸ್ಕರ ಇಲ್ಲದ ತೊಂದರೆಯನ್ನು ಮೈ ಮೇಲೆ ಹೇಳ್ಕೊಳ್ಳೋದ್ರಲ್ಲಿ ಜಾಣತನ ಇಲ್ಲ. ತೊಂದರೆ ಇಲ್ಲ, ನೀವು 15 ದಿವಸ ಬಿಟ್ಟು ಎಲ್ಲ ಸರಿಯಾದ ಮೇಲೆ ವಾಪಸ್ ಬನ್ನಿ, ನಾವು ಇನ್ನೊಂದ್ಸಲ ಮಾಡಿಕೊಡುವ ಅಂತ ಹೇಳಿ ಅವರನ್ನು ವಾಪಸ್ ಕಳ್ತೇವೆ. ಇದು ಹೆಚ್ಚಾಗಿ ಮಕ್ಕಳಲ್ಲಿ ಜಾಸ್ತಿ. ಯಾಕಂದರೆ ಸಣ್ಣ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಬೆಳವಣಿಗೆ ಆಗ್ತಾ ಇರ್ತದೆ. ಅವರು ಸಮಾಜದಲ್ಲಿ ಸೇರಿಕೊಳ್ಳುವಾಗ, ಇನ್ನೊಬ್ಬರ ಮಕ್ಕಳ ಜೊತೆ ಆಡುವಾಗ, ಶಾಲೆಗೆ ಹೋಗುವಾಗ ಒಬ್ಬರದ್ದು ಕಾಯಿಲೆ ಇನ್ನೊಬ್ಬರಿಗೆ ಹರಡ್ತದೆ. ನೀವು ನೋಡ್ಬೋದು, ಮಕ್ಕಳನ್ನು ಶುರುವಿಗೆ ನೀವು ಶಾಲೆ ಸೇರಿಸಿದಾಗ, ಪ್ಲೇ ಸ್ಕೂಲ ಇನ್ಯಾವುದೋ ಸೇರಿಸಿದಾಗ ಅವರಿಗೆ 15 ದಿವಸಕ್ಕೊಮ್ಮೆ ಶೀತ ಆಗ್ತದೆ, 15 ದಿವಸಕ್ಕೆ ಕೆಮ್ಮು ಬರ್ತದೆ. ಯಾಕೆಂದರೆ ಅವರಿಗೆ ಎಲ್ಲರ ಜೊತೆ ಸೇರಿ ಆಗುವಾಗ ಒಬ್ಬರಿಂದ ಒಬ್ಬರಿಗೆ ಹರಡಿಕೊಂಡು ಅದು ಕಾಯಿಲೆ ಬರ್ತಾ ಇರ್ತದೆ. ನಿರೋಧಕ ಶಕ್ತಿ ಕಮ್ಮಿ ಉಂಟು. ಅದೇ ಸ್ವಲ್ಪ ದಿವಸ ಆಗುವಾಗ, 6 ತಿಂಗಳು 8 ತಿಂಗಳಾಗುವಾಗ ಅವರಿಗೆ ತಿಂಗಳಿಗೊಮ್ಮೆ, 1.5 ತಿಂಗಳಿಗೊಮ್ಮೆ, 6 ತಿಂಗಳಿಗೊಮ್ಮೆ ಕಮ್ಮಿ ಆಗ್ತಾ ಹೋಗ್ತದೆ. ಮತ್ತು ಕಮ್ಮಿ ಆಗ್ತಾ ಹೋದಾಗ ಅವರ ರೋಗ ನಿರೋಧಕ ಶಕ್ತಿ ಬೆಳೀತಾ ಬಂತು. ಈ ಮಕ್ಕಳನ್ನು ನೀವು ನಮ್ಮ ಹತ್ರ ಕರ್ಕೊಂಡು ಬರ್ತಿರಲ್ಲ, ಆವಾಗ ಏನಾಗ್ತದೆ, ಹೆಚ್ಚಿನ ಸಲ ಅವರಿಗೆ ಅಂಥದ್ದೆಲ್ಲ ತೊಂದರೆಗಳು ಕಾಣ್ತವೆ. ಶಾಲೆ ಶುರುವಾದ ಕೂಡಲೇ 15 ದಿವಸದಲ್ಲಿ ಕೆಮ್ಮು ಶೀತ. ಈ ಜೂನ್ ಜುಲೈ ತಿಂಗಳಲ್ಲಿ ಬಂದರೆ ಇದೊಂದು ಸಮಸ್ಯೆ. ಮತ್ತು ಪುನಃ ನವೆಂಬರ್ ರಜೆ ಮುಗಿಸಿ ಅಲ್ಲಿ ಹೋಗುವಾಗ ಪುನಃ ಅದೇ ಸಮಸ್ಯೆ. ಆಗ ಅವ್ರು ಹೇಳ್ತಾರೆ, ಡಾಕ್ಟ್ರ್ ಏನು ಮಾಡೋದು ಈಗ ಅಂತೇಳಿ. ಇಲ್ಲ, ನೀವು ರಜೆ ಮುಗಿಸಿ, ರಜೆ ಶುರುವಾದ ಕೂಡಲೇ ನೆಂಟರ ಮನೆಗೆ ಹೋಗಿ ಬಂದ ಕೂಡಲೇ ಶೀತ ಶುರು ಆಯಿತು. 15 ದಿವಸ ರಜೆ ಮುಗಿಸಿ ಬರುವಾಗ ಶೀತ ಜ್ವರ ಮಗುವಿಗೆ. ಡಾಕ್ಟ್ರ್ ಇನ್ನು ರಜೆ ಮುಗಿಲಿಕ್ಕೆ ಒಂದೇ ವಾರ ಮಾಡಿ ಬಿಡಿಯಲ್ಲ ಅಂತ. ಅದು ಸಮಸ್ಯೆ ಆಗ್ತದೆ ನಮಗೆ. ಯಾಕಂದರೆ ಇದೇ ಸಮಸ್ಯೆ. ಈಗ ನಾವು ಅನಸ್ತೇಶ ಕೊಟ್ಟ ಕೂಡಲೇ ಈ ಥರ ತೊಂದರೆ ಆದರೆ ಅನಾವಶ್ಯಕ ಅಲ್ವಾ? ಎಷ್ಟು ಚೆಂದ ಇರುವ ಮಗುವಿಗೆ ನಾವು ಯಾಕೆ 15 ದಿವಸ ಕಾದು ಪುನಃ ಮಾಡ್ಬೋದು. ಅದಕ್ಕೋಸ್ಕರ ನಾವು ಹೇಳ್ತೇವೆ, ಜಾಣತನ ಮಾಡಿ, ಈಗ ಬೇಡ, 15 ದಿವಸ ಬಿಟ್ಟು ಮಾಡುವ. ಓಕೆ, ಇವಾಗ ಅನಸ್ತೇಶಿಯಾ ತಗೊಂಡ ನಂತರ ಅವರು ಎಷ್ಟು ಟೈಮ್ ಬೇಕು ರಿಕವರ್ ಆಗಲಿಕ್ಕೆ ಅಂತ, ಒಂದು ಆಪ್ರೇಷನ್ ಆದ ನಂತರ? ಈಗ ನೋಡಿ, ತಂತ್ರಜ್ಞಾನ ಮುಂದುವರಿತಾ ಉಂಟು. ನಮ್ಮ ಔಷಧಿಗಳನ್ನು ನಾವು ಎಷ್ಟು ಪಕ್ಕಾ ಮಾಡಿದ್ದೇವೆ ಅಂತ ಹೇಳಿದರೆ, ಔಷಧಿ ಕೊಟ್ಟು 15 ನಿಮಿಷದಲ್ಲಿ ಅದು ದೇಹದಲ್ಲಿ ಇಲ್ಲದ ಪರಿಸ್ಥಿತಿ ಕೂಡ ಉಂಟು ಮಾಡಿದ್ದೇವೆ ನಾವು. ಅಂದರೆ ತಂತಾನೇ ಅದು ಔಷಧಿ ಜೀರ್ಣ ಆಗಿ ಹೋಗಿಬಿಡ್ತದೆ. ಆ ಥರ ಪರಿಸ್ಥಿತಿ ಕೂಡ ಉಂಟು. ಇನ್ನೊಂದು ಆಯಾಮ ನೋಡಿ, ನಾನು ಶುರುವಿಗೆ ಹೇಳಿದೆ ನಿಮಗೆ, ಬೆರಳಿಗೆ ಮಾತ್ರ ಅನಸ್ತೇಶ, ಕೈಗೆ ಮಾತ್ರ ಅನಸ್ತೇಶ, ಕಾಲಿಗೆ ಮಾತ್ರ ಅನಸ್ತೇಶ. ಹೀಗಿದ್ದರೆ ಆ ಕಾಲಿಗೆ ಕೊಟ್ಟ ಅನಸ್ತೇಶ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಇಡ್ತೇವೆ ನಾವು ಬೇಕಂತಲೇ. ಯಾಕೆ ಹೇಳಿ, ಒಂದು ಸಲ ಆಪ್ರೇಷನ್ ಮಾಡಿ ಒಂದು ಗಾಯ ಮಾಡಿದ ನಂತರ ಅಲ್ಲಿ ನೋವಿರ್ತದೆ, ಅದು ಕಮ್ಮಿ ಆಗಲಿಕ್ಕೆ 2-3 ದಿವಸ ಬೇಕು. ನೀವು ಕೂಡಲೇ ಅದು ಅನಸ್ತೇಶ ಹೋಗಿಬಿಟ್ರೆ ಕೂಡಲೇ ನೋವು ಶುರು ಆಗ್ತದೆ. ಯಾವಾಗ ಅದು ಹೋಯಿತು, ನೋವು ಶುರು ಆಯಿತು. ನೋವು ಶುರು ಆದ ಕೂಡಲೇ ಇನ್ನೊಂದು ಔಷಧಿ ಕೊಡಬೇಕು. ಅದರ ಬದಲು ನಾವು ಇದನ್ನೇ ಮರಗಟ್ಟಿಸಿ ಇಟ್ಟುಬಿಟ್ರೆ ಒಂದು 4-5 ಗಂಟೆ, ಒಂದು ದಿವಸ ಪೂರ, ರಾತ್ರಿ ನಿದ್ದೆ ಮಾಡಿ ಬೆಳಗ್ಗೆ ಏಳುವಾಗ ಮಾತ್ರೆ ತೊಗೊಂಡಿರ್ತಾರೆ, ನೋವು ಜಾಸ್ತಿ ಕಾಣುತ್ತಿಲ್ಲ, ಆಗ ಹುಷಾರಾಗ್ತಾರೆ. ಹಾಗೆ ಇಂಥ ವ್ಯವಸ್ಥೆ ಮಾಡಿದರೆ ರಿಕವರಿ ಬೇಗ ಹುಷಾರಾಗ್ತಾರೆ. ಅದೇ ದೊಡ್ಡ ಆಪ್ರೇಷನಿಂದ ಹುಷಾರಾಗೋದೇ ಒಂದು, ಅನಸ್ತೇಶದಿಂದ ಹುಷಾರಾಗೋದು ಇನ್ನೊಂದು. ಉದಾಹರಣೆಗೆ ನೀವು ಶ್ವಾಸಕೋಶದ ಆಪ್ರೇಷನ್, ಹೊಟ್ಟೆಯೊಳಗೆ ಆಪ್ರೇಷನ್, 8 ಗಂಟೆ 10 ಗಂಟೆ, ಯಾರಿಗೂ ಕ್ಯಾನ್ಸರ್ ಗಡ್ಡೆ ಇತ್ತು ಹೊಟ್ಟೆಯಲ್ಲಿ, ತೆಗೆದೆವು, 8 ಗಂಟೆ ಆಪ್ರೇಷನ್ ಆಯಿತು, 4-5 ಬಾಟ್ಲು ರಕ್ತ ಹೋಯಿತು, ಅದು ರಕ್ತ ಕೊಟ್ಟೆವು. ಮತ್ತು ಅನಸ್ತೇಶದ್ದು 8 ಗಂಟೆ ಅನಸ್ತೇಶ ಕೊಟ್ಟಿದ್ದೇವೆ. ಅವರಿಗೆ ಅಷ್ಟು ದೊಡ್ಡ ಆಪ್ರೇಷನ್ ಆಗಿದೆ, ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ. ಯಾಕೆ ಹೇಳಿ, ಹೊಟ್ಟೆ ನೋವುಂಟು, ಅದಕ್ಕೆ ನಾವು ಎಲ್ಲ ಬೆನ್ನಲ್ಲಿ ಇಂಜೆಕ್ಷನ್ ಕೊಟ್ಟೆಲ್ಲ ಮಾಡಿರ್ತೇವೆ. ಆದರೂ ಕೂಡ ಅವರಿಗೆ ಕಷ್ಟ ಆಗ್ತದೆ. ಮತ್ತು ಅನಸ್ತೇಶ ಕೊಟ್ಟಿದ್ದ ಚೇತರಿಸಿಕೊಳ್ಳಲಿಕ್ಕೆ 4-5 ಗಂಟೆ ಬೇಕು ಅವರಿಗೆ ರಿಕವರಿ ಆಗಲಿಕ್ಕೆ. ಯಾಕಂದರೆ ಹೊಟ್ಟೆಗೆ ಊಟ ಹೋಗೋದಿಲ್ಲ, ಆಪ್ರೇಷನ್ ಆಗಿದೆ. ಎಲ್ಲವೂ ಸೇರಿ ಆಗುವಾಗ ಅವರಿಗೆ 1 ವಾರ ಬೇಕು ಹುಷಾರಾಗಲಿಕ್ಕೆ. ಅದೇ ಈ ಬೆರಳಿನ ಆಪ್ರೇಷನ್ ಆದವರಿಗೆ ನಾವು ಮನೆಗೆ ಹೋಗಿ ಅಂತ ಕಳಿಸಿ, ಅರ್ಧ ಗಂಟೆಯಲ್ಲಿ ನೀವು ಎಲ್ಲ ಸರಿ ಉಂಟು ಮನೆಗೆ ಹೋಗಿ. ಕೈ ಆಪ್ರೇಷನ್ 2-3 ಕೆಲವು ಸಲ ಅದೇ ದಿವಸ ಸಾಯಂಕಾಲ ಕೂಡ ಮನೆಗೆ ಕಳಿಸಿದ್ದುಂಟು. ಅದಕ್ಕೆ ಈಗ ನಮ್ಮದು ಹೊಸ ಒಂದು ಪದ್ಧತಿ ಉಂಟು, ಔಟ್ ಪೇಷಂಟ್ ಆಪ್ರೇಷನ್ಸ್ ಅಂತ. ಹೊರ ರೋಗಿಗಳಾಗಿ ಆಪ್ರೇಷನ್ ಮಾಡೋದು, ಡೇ ಕೇರ್ ಸರ್ಜರಿ ಅಂತ ಹೇಳ್ತಾರೆ. ಈಗ ನಮ್ಮ ನಿಟ್ಟೆ ಡೇ ಕೇರ್ ಸೆಂಟರ್ ಉಂಟು ನಮ್ಮ ಪಂಪೆಲ್ಲಲ್ಲಿ, ನೀವು ನೋಡಿರ್ಬೋದು, ದೊಡ್ಡ ಬೋರ್ಡ್ ಹಾಕಿ ಉಂಟು, ನಿಟ್ಟೆ ಡೇ ಕೇರ್ ಸೆಂಟರ್. ಅದು ಯಾಕೆ ಮಾಡಿದ್ದೇವೆ ಅಂದರೆ, ಕೆಲವು ರೋಗಿಗಳಿಗೆ ಮುಂಚೆ ಎಲ್ಲ ತಪಾಸಣೆ ಆಗಿರ್ತದೆ, ಎಲ್ಲ ತಯಾರಿ ಉಂಟು. ಇಂಥ ದಿವಸ ಬೆಳಿಗ್ಗೆ ಬನ್ನಿ, 9 ಗಂಟೆಗೆ ಆಪ್ರೇಷನ್ ಮಾಡುವ, ಸಂಜೆ 6 ಗಂಟೆಗೆ ಮನೆ ಕಳಿಸಿಬಿಡ್ತಾರೆ ನಿಮಗೆ ಅಂತ. ಅದೇ ರೀತಿ ಶಸ್ತ್ರಚಿಕಿತ್ಸೆ ಟೆಕ್ನಿಕ್ ಕೂಡ ಹಾಗೆ, ಅದ್ರ ಜೊತೆಗೆ ನಾವು ಅನಸ್ತೇಶ ತಂತ್ರ ಕೂಡ ಹಾಗೆ ಇದ್ದರೆ ಸಾಯಂಕಾಲಕ್ಕೆ ಮನೆಗೆ ಹೋಗ್ಬೋದು, ರಾತ್ರಿ ಊಟ ಮಾಡಿ ಮಲಗಿ ಮರುದಿವಸ 4 ದಿವಸ ಬಿಟ್ಟ, ಅದು ನಮ್ಮ ಶಸ್ತ್ರಚಿಕಿತ್ಸೆಯ ಪ್ರಕಾರ ಅವರು ಕೆಲಸಕ್ಕೆ ಹೋಗ್ಬೋದು. ಮುಖ್ಯವಾದ ಅನುಕೂಲ ಏನಂದರೆ, ಹೆಂಡತಿ ಮಕ್ಕಳಿಗೆ ಅಥವಾ ಗಂಡ ಮಕ್ಕಳಿಗೆ ತೊಂದರೆ ಆಗೋದಿಲ್ಲ, ಅವರೆಲ್ಲ ಮನೆಯಲ್ಲೇ ಇರ್ತಾರೆ. ಮಕ್ಕಳಿಗೆ ಮರುದಿವಸ ಶಾಲೆಗೆ ಹೋಗ್ಬೋದು. ದೊಡ್ಡವರನ್ನು ನೋಡ್ಕೊಳ್ಳಿಕ್ಕೆ ಜನ ಮಾಡಬೇಕಂತಿಲ್ಲ. ಈಗ ಮನೆಯಲ್ಲಿ ವಯಸ್ಸಾದವರಿದ್ದವ್ರು ನೋಡ್ಕೊಂಡು ಮನೆ ಇಲ್ಲ. ಇಂಥ ಸುಮಾರು ಸಾಮಾಜಿಕ ಸಮಸ್ಯೆಗಳನ್ನು ಇದು ಪರಿಹಾರ ಮಾಡ್ತದೆ. ಅದಕ್ಕೆ ನಾವು ಡೇ ಕೇರ್ ಸೆಂಟರ್ ಅಂತ ಮಾಡಿದ್ದೇವೆ. ಹಾಗೆ ಸಾರ್ವಜನಿಕರು ಈ ಡೇ ಕೇರ್ ಪದ್ಧತಿಯ ಉಪಯೋಗ ಜಾಸ್ತಿ ಪಡ್ಕೊಂಡ್ರೆ ನಮಗೂ ಸಂತೋಷ, ನಿಮಗೂ ಅನುಕೂಲ. ಅದಕ್ಕೋಸ್ಕರ ನಾವು ಪಂಪೆಲಲ್ಲಿ ನಿಟ್ಟೆ ಡೇ ಕೇರ್ ಸೆಂಟರ್ ಅಂತಲೇ ಮಾಡಿಟ್ಟಿದ್ವಿ. ಓಕೆ,
ಇವಾಗ ಗರ್ಭಿಣಿಯರಿಗೆ ಅನಸ್ತೇಷಿಯಾ ನೀಡ್ತಾರೆ, ಇದ್ರ ಕುರಿತಾಗಿ ಏನು ಹೇಳ್ತೀರಿ ಅಂತ? ಅದರಲ್ಲಿ ನೋವು ಕಡಿಮೆ ಇರ್ತದ, ಯಾವ ರೀತಿ ಪ್ರೊಸೆಸ್ ಇರ್ತದೆ ಅಂತ? ಗರ್ಭಿಣಿಯವರಿಗೆ ಪ್ರಸವ ವೇದನೆ ಹ್ಮ್ ಈ ಒಂದು ಅತ್ಯಂತ ಸಾಮಾನ್ಯವಾಗಿ ಹೇಳುವಂಥ ಮಾತಂದರೆ ತಾಯಿ ಆಗೋದೊಂದು ದೊಡ್ಡ ಸಾಧನೆ ಅಂತ. ನಾವು ಯಾಕೆ ತಾಯಿಗೆ ನಮಿಸ್ತೇವೆ ಅಂದರೆ, ನಮ್ಮನ್ನು 9 ತಿಂಗಳು ಹೊತ್ತು ಹೆತ್ತು ದೊಡ್ಡದು ಮಾಡ್ತಾರೆ. ಅವರು 3 ಹಂತದಲ್ಲಿ ನಮಗೆ ಸಹಾಯ ಮಾಡ್ತಾರೆ. 9 ತಿಂಗಳು ಬೆಳೆಸ್ತಾರೆ, ಆ 8-10 ಗಂಟೆಗಳ ಕಾಲ ಪ್ರಸವಿಸ್ತಾರೆ, ಮತ್ತು ಕೆಲವು ವರ್ಷಗಳ ಕಾಲ ನಮ್ಮನ್ನು ನೋಡ್ಕೊಂಡು ದೊಡ್ಡದು ಮಾಡ್ತಾರೆ. ಇದರಲ್ಲಿ ಡಾಕ್ಟರ್ ಆರೈಕೆ ಎಲ್ಲ ನಡೀತದೆ. ಕೊನೆಗೆ ಪ್ರಸವ ಆಗುವಾಗ ಭಯಂಕರ ವೇದನೆ. ಜಗತ್ತಲ್ಲಿ ಅತ್ಯಂತ ತೀವ್ರವಾದ ನೋವು ಯಾವುದು ಇತ್ತು ಅಂತ ಹೇಳಿದರೆ ಅದು ಪ್ರಸವ ವೇದನೆ, ಲೇಬರ್ ಪೇಯ್ನ್. ನಾವೊಂದು ಸ್ಕೇಲ್ ಮಾಡ್ತೇವೆ, 1ರಿಂದ 10, 0ಯಿಂದ 10 ಅಂತ ಇಟ್ಕೊಳ್ಳಿ. 0 ಅಂದರೆ ನೋವಿಲ್ಲ, 10 ಅಂದರೆ ಅದಕ್ಕಿಂತ ಜಾಸ್ತಿ ನೋವಿಲ್ಲ. ಜಗತ್ತಲ್ಲಿ ಇದು ಗೊತ್ತಿರೋ ನೋವುಗಳಲ್ಲಿ ಅತ್ಯಂತ ತೀವ್ರವಾದ ನೋವು ಅಂದರೆ 10. ಆ ಪ್ರಸವ ವೇದನೆ ಇದೆಯಲ್ಲ, ಇದು 10. ಬೇರೆ ಎಲ್ಲ ನೋವುಗಳು ಅದಕ್ಕಿಂತ ಕಮ್ಮಿ. ಅಂದರೆ ಆಲೋಚನೆ ಮಾಡಿ. ಈಗ ಅದರಲ್ಲಿ ನಮ್ಮ ಪ್ರಕೃತಿಯ ಒಂದು ಅತ್ಯಂತ ಅದ್ಭುತ ವಿಷಯ ಅಂದರೆ, ಈ ಮಹಾಮಾತೆ ಮಗುವನ್ನು ಹೆತ್ತು ಸ್ವಲ್ಪ ದಿವಸ ಆದ ಕೂಡಲೇ ಪ್ರಸವ ವೇದನೆ ಮರೆತು ಬಿಡ್ತಾರೆ, ಇನ್ನೊಂದು ಹೆರಿಗೆಗೆ ತಯಾರಾಗ್ತಾರೆ. ಅದೊಂದು ಅದ್ಭುತ ವಿಷಯ ಅದು ನಮ್ಮ ಪ್ರಕೃತಿಯಲ್ಲಿ. ಅಂಥ ತೀವ್ರವಾದ ನೋವು ಇದ್ದರೂ ಕೂಡ ಪುನಃ ಮರೆತು ಇನ್ನೊಂದು, ಅದು ನಮ್ಮ ಇದನ್ನು ನಡೆಸಲಿಕ್ಕೆ, ಪ್ರಕೃತಿಯನ್ನು ನಡೆಸಲಿಕ್ಕೆ ಅದ್ಭುತ ವಿಷಯ ಅದು. ಆದರೂ ಕೂಡ ನಮ್ಮ ಉದ್ದೇಶ ಏನಂದರೆ, ಅಂಥ ಸಂದರ್ಭದಲ್ಲಿ ನಾವು ಬೆನ್ನಿಗೆ ಇಂಜೆಕ್ಷನ್ ಕೊಟ್ಟಾಗಲಿ ಇನ್ನೊಂದು ಮಾಡಿ ಆಗಲಿ ಪ್ರಸವ ವೇದನೆಯನ್ನು ಆದಷ್ಟು ಕಡಿಮೆ ಮಾಡಬೇಕು. ಪ್ರಸವ ವೇದನೆ ಕಡಿಮೆ ಮಾಡಬೇಕು, ಆದರೆ ಪ್ರಸವದ ಪ್ರಕ್ರಿಯೆಯನ್ನು ತೊಂದರೆ ಮಾಡಬಾರ್ದು. ಅದು ಹೇಗೆ ಬೇಕು ಹಾಗೆ ನಡೀಬೇಕು. ಅದು ಅತ್ಯಂತ ಮುಖ್ಯ. ನಾವು ಜಾಸ್ತಿ ಕೊಟ್ಟು ಈ ಪ್ರಕ್ರಿಯೆಯಲ್ಲಿ ಹೆಚ್ಚು ಕಡಿಮೆ ಆದರೆ ಮತ್ತೆ ನಾವು ಸಿಸೇರಿಯನ್ ಆಪರೇಷನ್ ಮಾಡಬೇಕಾಗ್ತದೆ. ಅದು ಮಾಡಬಾರ್ದು. ಪ್ರಸವ ವೇದನೆ ಕಮ್ಮಿ ಆಗಬೇಕು, ಪ್ರಸವ ನಾರ್ಮಲಿಯಾಗಿ ಆಗಬೇಕು, ಸಾಧಾರಣವಾಗಿ ಆಗಬೇಕು. ಶಸ್ತ್ರಚಿಕಿತ್ಸೆ ಮಾಡಬಾರ್ದು. ಇದಕ್ಕೆ ನಮ್ಮ ಹತ್ರ ವ್ಯವಸ್ಥೆ ಉಂಟು. ಅದಕ್ಕೆ ನಾವು ಲೇಬರ್ ಅನಾಲಿಸಿಸ್ ಅಂತ ಹೇಳ್ತೇವೆ. ನೀವು ನಮ್ಮ ಯಾವುದೇ ಆಸ್ಪತ್ರೆಗೆ ಬಂದರು, ಈಗ ನಮ್ಮ KS ಹೆಗ್ಡೆ ಆಸ್ಪತ್ರೆಗೆ ಬಂದರೆ ಗರ್ಭಿಣಿಯರು ಕೋರಿಕೊಂಡ್ರೆ, ಈ ಥರ ನನಗೆ ಹೆದರಿಕೆ ಉಂಟು ಡಾಕ್ಟರ್, ನನಗೆ ಪ್ರಸವ ವೇದನೆ ಬೇಡ ಅಂತ ಹೇಳಿದರೆ, ನಾವು ಖಂಡಿತವಾಗಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿ ನೋವಿಲ್ಲದ ಹೆರಿಗೆ ಮಾಡಿ ಕಳಿಸ್ತೇವೆ. ಓಕೆ, ಇವಾಗ ಅವರಿಗೆ ಪ್ರಸವ ವೇದನೆ 8 ಗಂಟೆಗಳ ಕಾಲ ಇರ್ತದೆ ಅಂತ ಹೇಳಿದ್ರಿ ನೀವು. ಅದರ ಪ್ರಕಾರವಾಗಿ ಅನಸ್ತೇಷಿಯಾ ಎಷ್ಟು ಟೈಮ್, 8 ಗಂಟೆವರೆಗೆ ನೀವು ಡೋಸನ್ನು ನೀಡಿರ್ತೀರಾ ಅಂತ? ಈ ಪ್ರಸವ ವೇದನೆ ಕೂಡ ಅದು ಕೂಡ ವಿಚಿತ್ರ ವಿಷಯ. ಅದು ಮೊದಲನಿಗೆ ಪ್ರಥಮ ಬಾರಿ ಯಾರು ಗರ್ಭಿಣಿಯರಾಗಿರ್ತಾರೆ ಅವರಿಗೆ ಜಾಸ್ತಿ ಹೊತ್ತಿರ್ತದೆ. ಅವರಿಗೆ 18 ಗಂಟೆಗಳ ಕಾಲ, 20 ಗಂಟೆಗಳ ಕಾಲ ಕೂಡ ಆಗ್ಬೋದು. ಆದರೆ 3ನೇ ಸರಿ 4ನೇ ಸರಿ ಯಾರು ಬರ್ತಾರೆ ಅವರಿಗೆ ಮೊದಲೇ ಅದು ಈ ಸ್ನಾಯುಗಳೆಲ್ಲ ಅಗಲಾಗಿರ್ತದೆ, ಇದರಿಂದಾಗಿ ಬೇಗ ಆಗ್ತದೆ. 3-4 ಗಂಟೆಯಲ್ಲಿ ಆಗಿಬಿಡ್ತದೆ ಡೆಲಿವರಿ. ಹಾಗಾಗಿ ಅವರಿಗೆ ಜಾಸ್ತಿ ಹೊತ್ತು ಬೇಕಾಗೋದಿಲ್ಲ. ಈ ಫಸ್ಟ್ ಟೈಮ್ ಪ್ರೈಮಿ ಅಂತ ಕರಿತೇವೆ ನಾವು, ಮೊದಲಿಗೆ ಗರ್ಭಿಣಿಯರಾಗುವ ಪ್ರಥಮ ಬಾರಿಗೆ ಅವರಿಗೆ ಜಾಸ್ತಿ ಬೇಕಾಗ್ತದೆ. ಎಲ್ಲರಿಗೂ ಕೂಡ ನಾವು ಏನು ಮಾಡ್ತೇವೆ, ಬೇರೆ ಬೇರೆ ರೀತಿಯಲ್ಲಿ ಮಾಡೋದು ಉಂಟು. ಅದೆಲ್ಲ ಹೆಚ್ಚಾಗಿ ನಾವು ಏನು ಮಾಡೋದು, ಒಂದು ಬೆನ್ನಲ್ಲಿ ಇಂಜೆಕ್ಷನ್ ಹಾಕಿ ಒಂದು ಸಣ್ಣ ಪೈಪ್ ಇಡ್ತೇವೆ. ಅಲ್ಲಿ ಆ ಬೆನ್ನು ಹುರಿಯಲ್ಲಿ ಒಂದು ಸಣ್ಣ ಪೈಪ್ ಇಟ್ಟು ಅದರಲ್ಲಿ ನಿಧಾನವಾಗಿ ಸಣ್ಣ ಪ್ರಮಾಣದಲ್ಲಿ ಒಂದು ಔಷಧಿ ಕೊಡೋದು. ಆ ಔಷಧಿ ಕೊಟ್ಟರೆ ಏನಾಗ್ತದೆ, ನೋವು ಮಾತ್ರ ಕಮ್ಮಿ ಆಗ್ತದೆ. ಈ ಮಾಂಸಖಂಡಗಳ ಇದನ್ನು ಸಂಕುಚನ ಆಗ್ತದೆ, ಕಾಂಟ್ರಾಕ್ಷನ್ ಏನಿರ್ತದೆ ಅದು ಮಗುವನ್ನು ಹೊರಗೆ ದಬ್ಬಲಿಕ್ಕೆ ಅದೆಲ್ಲ ನಡೀತಾ ಇರ್ತದೆ. ತಾಯಿಗೆ ನೋವು ಮಾತ್ರ ಗೊತ್ತಾಗೋದಿಲ್ಲ. ಆದರೆ ಇನ್ನೊಂದು ಮುಖ್ಯವಾದ ವಿಷಯ ನೆನ್ಪಿಟ್ಕೊಳ್ಬೇಕು ನಾವು, ಈ ಮಗುವನ್ನು ಹೊರಗೆ ಹಾಕಲಿಕ್ಕೆ ನಮಗೆ ಗೊತ್ತಿದ್ದ ಹಾಗೆ ನಾವು ಕೂಡ ಪ್ರಯತ್ನ ಮಾಡಬೇಕು. ಅದು ತಾಯಿಗೆ ಗೊತ್ತಾಗಬೇಕು. ಈಗ ನಾವು ಹೊರಗೆ ದಬ್ಬಲಿಕ್ಕೆ ಮುಕ್ಕಬೇಕಂತೇಳಿ, ಮುಕ್ತಾರಂತಲ್ಲ, ಮುಕ್ಕುದಂತ ಹೇಳ್ತಾರಲ್ಲ, ಅದು ಮಾಡಬೇಕು. ಅದಕ್ಕೂ ಗೊತ್ತಾಗಬೇಕಲ್ಲ ಅವರಿಗೆ ಯಾವ ಸಮಯದಲ್ಲಿ ಮುಕ್ಕಬೇಕು ಅಂತ. ಅದಕ್ಕೆ ಅವಾಗ ನೋವು ಬಂದಾಗ ಮುಕ್ಕಬೇಕು. ನೀವು ನೋವು ತೆಗೆದು ಬಿಟ್ಟರೆ ಮುಕ್ಕುದು ಹೇಗೆ, ಇದು ಪ್ರಶ್ನೆ. ಅದಕ್ಕೆ ನಾವೇನು ಮಾಡ್ತೇವೆ, ಆ ಔಷಧವನ್ನು ಅದೇ ಪ್ರಮಾಣದಲ್ಲಿ ಕೊಟ್ಟು ಅವರಿಗೆ ಸ್ವಲ್ಪ ಗೊತ್ತಾಗ್ತದೆ, ಈಗ ನೋವು ಬರ್ತಾ ಉಂಟಂತ. ಅದು ಗೊತ್ತಾದಾಗ ಹೇಳ್ತೇನೆ ಈಗ ಮುಖ್ಯ ಅಂತ. ಅದು ಆ ಎರಡೂ ಕೂಡ ಅದು ಒಳಗಿನ ಸಂಕೋಚನೆ ಮತ್ತು ಹೊರಗಿನದ್ದು ಕೂಡ ಎರಡೂ ಸೇರಿ ಮಗು ಇದು ಪ್ರಸವ ಆಗ್ತದೆ. ಇದನ್ನು ನಾವು ಮಧ್ಯದಲ್ಲಿ ಕೈ ಹಾಕಬಾರ್ದು. ಅದರದ್ದು ಸ್ನಾಯುಗಳ ಶಕ್ತಿಗೆ ಹಾಗೆ ಇರಬೇಕು. ಅವರು ಮುಕ್ಕುದು ಪ್ರಕ್ರಿಯೆ ಕೂಡ ನಡಿಬೇಕು, ಹೆರಿಗೆ ನಾರ್ಮಲ್ ಆಗಬೇಕು. ಇದು ಗಮನದಲ್ಲಿಟ್ಟುಕೊಂಡು ನಾವು ಕೊಡ್ತೇವೆ ಔಷಧ. ಓಕೆ ಸರ್, ಇವಾಗ ಅನಸ್ತೇಷಿಯಾ ಮತ್ತು ಇವಾಗ ಎರಡು ಕೂಡ ನೋವಿಗೆ ಸಂಬಂಧಪಟ್ಟಿರುವಂಥದ್ದು. ಅನಸ್ತೇಷಿಯಾ ಮತ್ತು ಪೇನ್ ಕಿಲ್ಲರ್ ಮೇಜರ್ ಆಗಿ ಇದರ ನಡುವೆ ಏನು ಡಿಫ್ರೆನ್ಸ್ ಅಂತ? ಎರಡು ಕೂಡ ನೋವನ್ನು ನಿವಾರಣೆ ಮಾಡ್ತದೆ, ಆದರೂ ಏನು ಡಿಫ್ರೆನ್ಸ್ ಇರ್ತದೆ ಇದರ ನಡುವೆ ಅಂತ? ಅನಸ್ತೇಷಿಯಾ ಎಂಬ ಶಬ್ದ, ಅರಿವಳಿಕೆ ಶಬ್ದಕ್ಕೆ ಅರಿವಳಿಕೆ, ಕನ್ನಡದಲ್ಲಿ ಭಾರಿ ಚಂದದ ಶಬ್ದ ಉಂಟು. ಅರಿವು ಅಳಿಸುವುದು ಅಂದರೆ ಏನು ಗೊತ್ತಾಗಬಾರ್ದು. ಅನಸ್ತೇಷಿಯಾ ಅಂದರೆ ಯಾವುದೇ ಸಂವೇದನೆ ಇಲ್ಲ ಅಂತ, ಯಾವುದೇ ಸೆನ್ಸೇಷನ್ ಇಲ್ಲ. ಅನಸ್ತೇಷಿಯಾ ಸೆನ್ಸೇಷನೇ ಇಲ್ಲ, ಸಂವೇದನೆ ಇಲ್ಲ. ಸ್ಪರ್ಶಜ್ಞಾನ ಆಗಲಿ, ಉಷ್ಣಜ್ಞಾನ ಆಗಲಿ, ಮುಟ್ಟಿದ್ದಾಗಲಿ, ಚುಚ್ಚಿದ್ದಾಗಲಿ ಯಾವುದೂ ಇಲ್ಲ.
ಅದು ಅನಸ್ತೇಷ. ಆದರೆ ಪೇನ್ ಕಿಲ್ಲರ್ಸ್ ಅಂತ ನಾವು ಸಾಮಾನ್ಯವಾಗಿ ಏನು ಕರಿತೇವೆ ಅಂದರೆ, ಈ ಮಂಡಿ ನೋವಾಯಿತು, ಇಲ್ಲಿ ಸ್ನಾಯು ಎಳಿತಾ ಆಯಿತು, ನೀವು ಜಿಮ್ಮಿಗೆ ಹೋಗಿ ಸ್ವಲ್ಪ ಎತ್ತಿಕೊಂಡು ಬಂದ್ರಿ, ಅಲ್ಲಿ ಸ್ವಲ್ಪ ಎಳೀತು, ಕಬಡ್ಡಿ ಆಡುವಾಗ ನೋವಾಯಿತು, ಯಾರು ಬಿದ್ದು ಸ್ವಲ್ಪ ಗಾಯ ಆಯಿತು, ಅಂಥ ನೋವುಗಳನ್ನು ಕಮ್ಮಿ ಮಾಡಲಿಕ್ಕೆ ಅದಕ್ಕೆ ಪೇನ್ ಕಿಲ್ಲರ್ಸ್. ಜ್ವರ ಬಂದಾಗ ಕೊಡೋದು, ಜ್ವರ ಮತ್ತು ನೋವು ಎರಡು ಮೈಕೈ ನೋವು ಕಮ್ಮಿ ಆಗಲಿಕ್ಕೆ ಅದೆಲ್ಲ ಸಾಮಾನ್ಯ ಪೇನ್ ಕಿಲ್ಲರ್ಸ್. ನಾವು ಪ್ಯಾರಾಸ್ಟಮೋಲ್ ಆಗಲಿ, ಡೈಕ್ಲೋಫೆನಾಕ್ ಸೋಡಿಯಂ ಅಂತ, ಒವೆರಾನ್ ಅಂತೆಲ್ಲ ಹೆಸರು ಬೇರೆ ಬೇರೆ ಹೆಸರಲ್ಲಿ ಬರ್ತದೆ. ಈಗ ನಮ್ಮ ಕೋವಿಡ್ ಕಾಲದಲ್ಲಿ ಡೋಲೋ ಭಾರಿ ಫೇಮಸ್, ಎಲ್ಲರಿಗೂ ಗೊತ್ತು, ಡೋಲೋ 650 ಅಂತ. ಅದು ಜ್ವರ ಕಮ್ಮಿ ಆಗಲಿಕ್ಕೆ ಪ್ಯಾರಾಸ್ಟಮೋಲ್ ಅನ್ನೋ ಔಷಧಿಯನ್ನು ಡೋಲೋ ಅಂತ ಹೆಸರಲ್ಲಿ ಯಾವುದೋ ಒಂದು ಕಂಪನಿಯವರು ಮಾರ್ತಾರೆ. ಅದು ಎಲ್ಲರಿಗೂ ಡೋಲೋ 650 ಅಂತ, ಅಂದರೆ 650 ಮಿಲಿಗ್ರಾಮ್ಸ್, 650 ಮಿಲಿಗ್ರಾಮ್ ಇರೋ ಮಾತ್ರೆ. ನಿಜವಾಗಿ ನಮ್ಗೆ ಅಷ್ಟು ಬೇಡ, ಅದು ಎಲ್ಲ ಪ್ರಚಲಿತವಾಗಿ ಹೋಗಿತ್ತು ಆ ಸಮಯದಲ್ಲಿ. ಹಾಗೆ ಅಂಥ ಬೇರೆ ಬೇರೆ ಔಷಧಿಗಳು ಕೊಡ್ತೇವೆ. ಅದು ನೋವು ಸಾಮಾನ್ಯವಾಗಿ ಯಾರು ಕೂಡ ತಗೊಳ್ಬೋದು. ಕೆಲವೆಲ್ಲ OTC, ಓವರ್ ದ ಕೌಂಟರ್, ಅಂದರೆ ನೀವು ಔಷಧಿ ಅಂಗಡಿಯಲ್ಲಿ ಹೋಗಿದ್ದು ಕೇಳಿದರೆ ಅವರು ಕೊಡ್ತಾರೆ. ಅದು ಕೊಡಲಿಕ್ಕೆ ಅವರಿಗೆ ಪರ್ಮಿಷನ್ ಉಂಟು, ಅನುಮತಿ ಉಂಟು ಸರ್ಕಾರದಿಂದ. ಅದರಲ್ಲಿ ಶೆಡ್ಯೂಲ್ ಎಕ್ಸ್ ಅಂತೆಲ್ಲ ಬೇರೆ ಬೇರೆ ಪರಿಗಣಿತ ಔಷಧಿಗಳು ಇರ್ತವೆ. ಅದನ್ನು ಕೆಲವನ್ನು ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಕೊಡ್ಬೋದು, ಕೆಲವು ಅನುಮತಿ ಇಲ್ಲದೆ ಕೊಡಲಿಕ್ಕಿಲ್ಲ. ಹಾಗೆ ಕೆಲವು ಈ OTC ಅಂದರೆ ಓವರ್ ದ ಕೌಂಟರ್, ನೀವು ಹೋದ ಕೂಡಲೇ ಕೊಡ್ತಾರೆ. ಅದರಲ್ಲಿ ಪ್ಯಾರಾಸ್ಟಮೋಲ್ ಅದೊಂದು ಅನಾಲ್ಜೆಸಿಕ್, ಅಂದರೆ ನೋವು ನಿವಾರಕ ಅಷ್ಟೇ. ಅದು ನೋವು ಮಾತ್ರ ಕಮ್ಮಿ ಮಾಡ್ತದೆ. ಅನಸ್ತೇಷ ಅಂದರೆ ಹಾಗಲ್ಲ, ನಾವಾಗಲೇ ಹೇಳಿದಲ್ಲ, ಎಲ್ಲ ಸೆನ್ಸೇಷನ್ಗಳು ತೆಗೆದು ಬಿಡ್ತದೆ, ಅರಿವನ್ನು ಅಳಿಸಿ ಬಿಡ್ತದೆ. ನೀವು ಕೈಗೆ ಅನಸ್ತೇಷ ಕೊಟ್ಟರೆ ಇಲ್ಲಿ ಪಿನ್ನಲ್ಲಾದರೂ ಚುಚ್ಚಿ, ಚಿವುಟಿ, ಕೊಯ್ರಿ, ಏನೂ ಗೊತ್ತಾಗೋದಿಲ್ಲ. ಕಾಣ್ತದೆ, ಓ ನನ್ನ ಕೈ ಕುಯ್ತಾ ಇದ್ದಾರೆ ಗೊತ್ತಾಗ್ತದೆ, ಆದರೆ ಏನೂ ನೋವಾಗೋದಿಲ್ಲ. ಅದಕ್ಕೆ ಅನಸ್ತೇಷ ಅಂತ ಹೇಳ್ತಾರೆ. ಆದರೆ ನೀವು ಬರೀ ಪ್ಯಾರಾಸ್ಟಮೋಲ್ ತಗೊಂಡು ಜ್ವರ ಮತ್ತು ಮೈಕೈ ನೋವು ಕಮ್ಮಿ ಆದರೆ ಅದು ಬರೀ ಪೈನ್ ಕಿಲ್ಲರ್ ಅಷ್ಟೇ. ಅದಕ್ಕೆ ವ್ಯತ್ಯಾಸ ತುಂಬ ಉಂಟು. ಯಾಕಂದರೆ ಇದರದ್ದು ಪರಿಣಾಮವು ವ್ಯತ್ಯಾಸದಲ್ಲಿ ತುಂಬ ಜಾಸ್ತಿ. ಓಕೆ, ಇವಾಗ ಅನಸ್ತೇಷಿಯಾ ಕೊಡದೆಯೂ ಆಪರೇಷನ್ ಮಾಡ್ಬೋದಾ ಅಂತ? ಒಂದು ನಮಗೆ ನೋವಾಗ್ತದೆ, ಬೇರೆ ಏನೆಲ್ಲ ಬೆನಿಫಿಟ್ ಇದೆ ಅಂತ? ಅನಸ್ತೇಷಿಯಾ ಕೊಟ್ಟರೆ ನೋವು ಹೋಗ್ತದೆ, ಬೇರೆ ಯಾವ ರೀತಿ ಬೆನಿಫಿಟ್ಸ್ ಇದೆ ಇದರಿಂದ? ಅನಸ್ತೇಷಿಯಾ ಕೊಡದೆ ಕೂಡ ಆಪರೇಷನ್ ಮಾಡಬಹುದು. ಅದಕ್ಕೇನು ಹೇಳ್ತಾರೆ, ಹಿಪ್ನೋಟಿಸಮ್ ಅಂತ, ಅದನ್ನೊಂದು ಪ್ರಯೋಗ ಮಾಡಿ ತೋರಿಸಿದ್ದಾರೆ. ಆದರೆ ಅದು ಎಲ್ಲರಿಗೂ ಆಗುವುದಿಲ್ಲ. ಅವರ ವ್ಯಕ್ತಿತ್ವದ ಮೇಲೆ ಅದು ಹೋಗ್ತದೆ. ಇದ್ರ ಬಗ್ಗೆ ನಾನು ಮುಂದೆ ವಿವರಿಸ್ತೇನೆ. ಓಕೆ ಸರ್, ಇವಾಗ ಅನಸ್ತೇಷಿಯಾ ನೀಡುವ ಸಂದರ್ಭದಲ್ಲಿ ರಕ್ತದ ಒತ್ತಡ ಏನಾದರೂ ಏರಿಳಿತ ಆಗ್ತದಾ? ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ಖಂಡಿತ ಏರಿಳಿತ ಆಗ್ತದೆ. ಔಷಧಿಯ ಪ್ರಮಾಣದ ಮೇಲೆ, ದೇಹ ಪ್ರಕೃತಿಯ ಮೇಲೆ, ರೋಗ ಪರಿಸ್ಥಿತಿಯ ಮೇಲೆ ಕೆಲವರಿಗೆ ಔಷಧಿ ಕೊಟ್ಟ ಕೂಡಲೇ ಕಮ್ಮಿ ಆಗ್ತದೆ, ರಕ್ತದ ಒತ್ತಡ ಕಮ್ಮಿ ಆಗ್ತದೆ. ಮತ್ತು ಕೆಲವು ಶಸ್ತ್ರಚಿಕಿತ್ಸೆಗಳು ಮಾಡುವಾಗ ಅವರಿಗೆ ಜಾಸ್ತಿ ರಕ್ತಸ್ರಾವ ಆಗಬಾರ್ದು ಅಂಥೇಳಿ ನಾವು ಈ ರಕ್ತ ಒತ್ತಡವನ್ನೇ ಕಮ್ಮಿ ಮಾಡ್ತೇವೆ. ಅಂದರೆ ಸಿಕ್ಕಾಪಟ್ಟೆ ಕಮ್ಮಿ ಮಾಡೋದಿಲ್ಲ, ಒಂದು ಹಂತದವರೆಗೆ ಕಮ್ಮಿ ಇಟ್ಟು ಅವರಿಗೆ ರಕ್ತ ಸಂಚಾರಕ್ಕೆ ಎಷ್ಟು ಬೇಕೋ, ಹೃದಯಕ್ಕಾಗಲಿ, ಮೆದುಳಿಗಾಗಲಿ, ಲಿವರಿಗಾಗಲಿ ಎಷ್ಟು ಬೇಕೋ, ಕಿಡ್ನಿಗಾಗಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಟು, ಜಾಸ್ತಿ ಇಟ್ಟರೆ ರಕ್ತಸ್ರಾವ ಆಗಿ ತೊಂದರೆ ಆಗ್ತದೆ, ಆಪರೇಷನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದು ಕೂಡ ಮಾಡ್ತಾರೆ. ಜಾಸ್ತಿ ಔಷಧಿ ಕೊಟ್ಟರೆ ಕೆಲವರಿಗೆ ತಕ್ಷಣ BP ಕಮ್ಮಿ ಆಗಿ ತೊಂದರೆಗಳಾಗ್ತದೆ. ಕೆಲವರಿಗೆ ಆಪರೇಷನ್ ಮಾಡುವಾಗ ಆ ಆಪರೇಷನ್ ಮಾಡೋ ನೋವಿಗೆ ಜಾಸ್ತಿ ಆಗ್ತದೆ BP. ಆಗ ನಾವು ಅನಸ್ತೇಷಿಯಾ ಕೊಟ್ಟದ್ದು ಕಮ್ಮಿ ಆಯಿತು ಅಂತ ಲೆಕ್ಕ. ಅದೆಲ್ಲ ಜಾಗ್ರತೆ ಮಾಡಿಕೊಂಡು ನಾವು ಅದಕ್ಕೆ ಬೇಕಾದ ರೀತಿಯಲ್ಲಿ ಮಾಡ್ತೀವಿ. ಓಕೆ, ಇವಾಗ ಎಲ್ಲ ರಂಗದಲ್ಲಿ ಕೂಡ ತಂತ್ರಜ್ಞಾನ ಡೆವಲಪ್ ಆಗ್ತಾ ಇದೆ. ಇವಾಗ ಅನಸ್ತೇಷಿಯಾಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಆಧುನಿಕ ತಂತ್ರಜ್ಞಾನ ಡೆವಲಪ್ ಆಗಿದೆ, ಏನೆಲ್ಲ ಹೊಸ ತಂತ್ರಜ್ಞಾನ ಬಂದಿದೆ ಅಂತ? ಎಲ್ಲ ರಂಗಗಳಲ್ಲಿ ಇದ್ದ ಹಾಗೆ ಕೂಡ ಅನಸ್ತೇಷಿಯಾದಲ್ಲಿ ಕೂಡ ತುಂಬ ತಂತ್ರಜ್ಞಾನ ಮುಂದುವರೆದಿದೆ. ನೀವು ಹೇಳಿದ್ದು ಸರಿ. ಎಲ್ಲಿವರೆಗೆ ಅಂದರೆ, ಈಗ ನಾವು ಒಂದೇ ವಿಷಯ ಹೇಳಿದಾಗ, ಒಂದು ಔಷಧಿಗಳನ್ನು ನಾವು ಯಾವುದು ಟೈಲರ್ ಮೇಡ್, ನಿಮಗೆ ಬೇಕು ಹೇಗೆ ಬೇಕು ಹಾಗೆ ಅಂಗಿ ಹೊಲಿದು ಕೊಡೋದು, ಹಾಗೆ ಔಷಧಿಗಳನ್ನು ಕೂಡ ಮಾಡಿದೆವು. ಔಷಧಿ ಕೊಟ್ಟು 10 ನಿಮಿಷದ ನಂತರ ಔಷಧಿ ಮೈಯಲ್ಲಿ ಇಲ್ಲ, ಕಿಡ್ನಿ ಆಗಲಿ ಲಿವರ್ ಆಗಲಿ ಅದಕ್ಕೆ ಬೇಡ, ಅದನ್ನು ಹೊರಗೆ ಹಾಕಲಿಕ್ಕೆ. ಸಾಮಾನ್ಯವಾಗಿ ಏನು, ನೀವು ಪ್ಯಾರಾಸ್ಟಮೋಲ್ ಮಾತ್ರ ನುಂಗಿದರೆ ಹೊಟ್ಟೆಯೊಳಗೆ ಹೋಗಿ ಅದು ರಕ್ತಕ್ಕೆ ಸೇರಿಕೊಂಡು ಮೈಯಲ್ಲಿ ಕೆಲಸ ಮಾಡಿ ಆದ ನಂತರ ಅದನ್ನು ನಮ್ಮ ಲಿವರ್ ಉಂಟಲ್ಲ, ಈ ಪಿತ್ತಜನಕಾಂಗ, ಅದನ್ನು ಪ್ರಕ್ರಿಯೆ ನಡೆಸಿ, ರಾಸಾಯನಿಕ ಪ್ರಕ್ರಿಯೆ ಮಾಡಿ ಅದನ್ನು ಡಿಆಕ್ಟಿವೇಟ್, ಅಂದರೆ ಕೆಲಸ ಮಾಡಿದಾಗೆ ಮಾಡಿ ಅದನ್ನು ಕಿಡ್ನಿಗೆ ಕೊಟ್ಟು ಮೂತ್ರದಲ್ಲಿ ಹೊರಗೆ ಹೋಗ್ತದೆ. ಹೆಚ್ಚಿನ ಔಷಧಿಗಳು ಹಾಗೆ ಹೋಗ್ತವೆ. ಆದರೆ ಅವರಿಗೆ ಲಿವರಿನ ಸಮಸ್ಯೆ ಇತ್ತು, ಕಿಡ್ನಿ ಸಮಸ್ಯೆ ಇತ್ತು, ಈ ಔಷಧಿಗಳನ್ನು ಹೊರಗೆ ಹಾಕೋದು ಹೇಗೆ? ಅದಕ್ಕೆ ಒಂದು ತಂತ್ರಜ್ಞಾನ, ಶ್ವಾಸದ ಮೂಲಕ ಔಷಧಿ ಕೊಟ್ಟು, ಅದು ಶುರುವಿಗೆ ನಾವು ಈಥರ್ ಅನಸ್ತೇಷಿಯಾ, ಕ್ಲೋರೋಫಾರ್ಮ್ ಹೀಗೆ ಕೊಡ್ತಾಯಿದ್ವಿ. ಈಗ ಏನು ಮಾಡ್ತೇವೆ ನಾವು, ಆ ಔಷಧಿ ತಂತಾನೇ ಹೋಗಬೇಕು, ತಂತಾನೇ ಮೈಯಲ್ಲಿ ಕೊಟ್ಟ ನಂತರ ಜೀರ್ಣ ಆಗಿ ಹೋಗಬೇಕು.
ಹಾಗೆ ಮಾಡುವ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದೇವೆ. ಮತ್ತು ಕೆಲವು ಔಷಧಿಗಳು ಹೇಗೆ ಅಂದರೆ ಅದರಲ್ಲಿ ಆದಷ್ಟು ಕಮ್ಮಿ ಅಡ್ಡ ಪರಿಣಾಮಗಳಿರಬೇಕು. ಬಿ ಪಿ ಕಮ್ಮಿ ಆಗೋದು ಅಂತ ಹೇಳಿದ್ರಿ, ಬಿ ಪಿ ಜಾಸ್ತಿ ಆಗೋದಾಗಲಿ, ಹೃದಯ ಬಡಿತ ಹೆಚ್ಚು ಕಡಿಮೆ ಆಗೋದಾಗಲಿ, ಶ್ವಾಸಕೋಶಕ್ಕೆ ತೊಂದರೆ ಆಗೋದು, ಈ ಥರ ಕೆಲವರಿಗೆ ಮೊರೆಯು ಬರುವುದು, ಈ ಥರ ಆಗೋ ಅಡ್ಡ ಪರಿಣಾಮಗಳು ಆದಷ್ಟು ಕಡಿಮೆ ಆಗಬೇಕು. ಇಲ್ಲ ಕೆಲವು ಸಲ ನಮಗೆ ಜಾಸ್ತಿ ಹೊತ್ತು ಕೆಲಸ ಮಾಡಬೇಕು, ಬೇಗ ಹೋಗೋದು ಬೇಡ. ಉದಾಹರಣೆಗೆ ಇಲ್ಲಿ ಇಂಜೆಕ್ಷನ್ ಕೊಟ್ಟರೆ ಈ ಕೈಯನ್ನು ಮರಗಟ್ಟಿಸಿದ್ವಿ, ಈಗಿನ ಔಷಧಿಯಲ್ಲಿ 2 ಗಂಟೆ ಜಾಸ್ತಿ ಅಂದರೆ ಇಲ್ಲ. ಕೆಲವರಿಗೆ ತುಂಬ ನೋವಿರ್ತದೆ ಕೆಲವು ದಿವಸಗಳವರೆಗೆ, ಅಂದರೆ ಒಂದೇ ಇಂಜೆಕ್ಷನ್ ಕೊಟ್ಟು ವಾರಗಟ್ಟಲೆ ಹೇಗೆ ನೋವು ಕಮ್ಮಿ ಮಾಡೋದು ಅಂಥೇಳಿ. ಯಾಕಂದರೆ ಅದಕ್ಕೆ ನಾವು ದೀರ್ಘಕಾಲೀನ ನೋವಂಥದ್ದು ಇನ್ನೊಂದು ವಿಷಯವೇ ಬೇರೆ, ಅದರಲ್ಲಿ ಕೂಡ ನಮ್ಮ ಪಾತ್ರ ಉಂಟು. ದೀರ್ಘಕಾಲೀನ ನೋವನ್ನು ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂತೇಳಿ. ಅದಕ್ಕೆ ಕೆಲವು ಈ ಹೊಸ ಟೆಕ್ನಾಲಜಿಯಲ್ಲಿ ಇದೇ ಲೋಕಲ್ ಅನ್ಸೇಷನ್ ಅಂತ ಏನು ಹೇಳ್ತೀವಿ, ನರಗಳ ಮೇಲೆ ಕೆಲಸ ಮಾಡೋ ಔಷಧಿ, ಅದನ್ನು ಕೊಟ್ಟು ಅದು ವಾರಗಟ್ಟಲೆ ಕೆಲಸ ಮಾಡುವ ಹಾಗೆ. ಮತ್ತು ಈ ಅದೇ ನೋವು ನಿವಾರಕ ಔಷಧಿ ಏನು ಹೇಳಿದ್ರಿ ನೀವು, ಅದೇ ಮಾರ್ಫಿನ್ ಅಂತೆಲ್ಲ ಬರ್ತದೆ, ಅದನ್ನು ಕೂಡ ಒಂದು ಹೊಸ ಪ್ಯಾಕೇಜಿಂಗ್ ಮಾಡಿ ಅದನ್ನು ನಮ್ಮನ ಬೆನ್ನು ಹುರಿಯಲ್ಲಿ ಇಟ್ಟರೆ ಅದು ಕೂಡ ತಿಂಗಳುಗಟ್ಟಲೆ ಕೆಲಸ ಮಾಡಬೇಕು. ಈ ದೀರ್ಘಕಾಲೀನ ಬೆನ್ನು ಇರ್ತದೆ, ನೋವೆಲ್ಲ ಇರ್ತಲ್ಲ, ಅಂಥವರಿಗೆ ಅದು ಇಂಜೆಕ್ಷನ್ ಕೊಟ್ಟರೆ ತಿಂಗಳುಗಟ್ಟಲೆ ಅದು ಕೆಲಸ ಮಾಡಬೇಕು. ಆ ಥರ ಒಂದು ಮಾಡುವಂಥ ವ್ಯವಸ್ಥೆ ಕೂಡ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಇನ್ನು ಬಿ ಪಿ ಕಡಿಮೆ ಆಗೋದು, ಶ್ವಾಸಕೋಶ ತೊಂದರೆ, ಹಾರ್ಟಿನ ಕೆಲಸ, ಇದನ್ನೆಲ್ಲ ನೋಡಲಿಕ್ಕೆ ಈಗ ಎ ಐ ಎಲ್ಲರಿಗೂ ಗೊತ್ತುಂಟು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದರ ಮೂಲಕ ಇಡೀ ದೇಹದ ಪ್ರಕೃತಿಯನ್ನು ಗಂಭೀರವಾಗಿ ನೋಡ್ತಾ ಇರ್ತದೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಹೇಳ್ತದೆ. ಅದನ್ನೆಲ್ಲ ಡೆವಲಪ್ ಮಾಡ್ತಾ ಇದ್ದೇವೆ ನಾವು. ಹಾಗೆ ವೈದ್ಯಕೀಯ ರಂಗದಲ್ಲಿ ತುಂಬ ಅದ್ಭುತ ಸಾಧನೆಗಳಾಗ್ತುಂಟು. ಅನಸ್ತೇಷಿಯಾದಲ್ಲಿ ಕೂಡ ಅದೇ ರೀತಿ ಆಗ್ತದೆ. ಅದೇ ನಮಗೆ ಇರುವ ಮುಂದಿನ ಸವಾಲಿಗೆ, ಅದನ್ನು ನಾವು ಯಾವುದನ್ನು ತಗೊಳ್ಬೇಕು, ಯಾವುದನ್ನು ಬಿಡಬೇಕು ಅಂತೇಳಿ. ಎಸ್ ಡಾಕ್ಟರ್, ಇಷ್ಟು ಸಮಯ ನಮ್ಮ ವೀಕ್ಷಕರಿಗೆ ವೈದ್ಯಕೀಯ ರಂಗದಲ್ಲಿರುವಂತಹ ಆಧುನಿಕ ತಂತ್ರಜ್ಞಾನ ಆಗಿರ್ಬೋದು, ಅಲ್ಲಿ ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಏನೆಲ್ಲ ಕೆಲಸ ಆಗ್ತದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದರೆ ನಿಮಗೆ ಧನ್ಯವಾದಗಳು. ಎಲ್ಲ ದಾಜಿ ವರ್ಲ್ಡ್ ಟಿವಿ ವಾಹಿನಿಯ ವೀಕ್ಷಕರಿಗೆ ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ಎಸ್ ವೀಕ್ಷಕರೇ, ನೀವು ಅರವಳಿಕೆ ಶಾಸ್ತ್ರದ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.